ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇವತ್ತಿನ ಒಂದು ತರಗತಿಯಲ್ಲಿ ನಾನು ಮೇ ತಿಂಗಳ ಒಂದು ಪ್ರಚಲಿತ ಘಟನೆಗಳ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಅದರಲ್ಲೂ ಕೂಡ ಮೇ ತಿಂಗಳಲ್ಲಿ ಬರುವಂತಹ ಪ್ರಮುಖ ದಿನಗಳ ಬಗ್ಗೆ ಮೊದಲನೇದಾಗಿ ನಾನು ಮಾತನಾಡ್ತಾ ಇದ್ದೀನಿ. ಮೊದಲನೇದಾಗಿ ವರ್ಲ್ಡ್ ಲೇಬರ್ ಡೇ, ಕಾರ್ಮಿಕ ದಿನಾಚರಣೆ. ಕಾರ್ಮಿಕ ದಿನವನ್ನು ಮೇ 1ರಂದು ಪ್ರತಿ ವರ್ಷ ಆಚರಣೆ ಮಾಡಲಾಗ್ತಾ ಇದೆ. ಭಾರತದಲ್ಲಿ 1923ರಿಂದ ಆಚರಣೆ ಮಾಡ್ತಾ ಇದ್ದೀವಿ. ಸೊ ಭಾರತ ಅಂತ ಹೇಳಿದ ತಕ್ಷಣ ನಮ್ಮ ಒಂದು ಬ್ರಿಟಿಷ್ ಆಡಳಿತದಲ್ಲಿ ಬ್ರಿಟಿಷರು ನಮ್ಮನ್ನು ಆಳ್ವಿಕೆ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಈ ಒಂದು ಫ್ಯಾಕ್ಟ್ರಿ ಆ್ಯಕ್ಟನ್ನು ಜಾರಿಗೆ ತಗೊಂಡು ಬರಲಾಗುತ್ತೆ. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು 1881ರಲ್ಲಿ ಬರುವಂತಹ ಫ್ಯಾಕ್ಟ್ರಿ ಆ್ಯಕ್ಟ್. ದಿಸ್ ಈಸ್ ಇಂಪಾರ್ಟೆಂಟ್ ಫಾರ್ ಪ್ರಿಲಿಮ್ಸ್ ಪರ್ಸೆಪ್ಷನ್. ಸೊ ಪ್ರಿಲಿಮ್ಸ್ ಪರ್ಸೆಪ್ಷನಲ್ಲಿ ನೋಡಿದಾಗ ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ. ಸೊ ಈ ಒಂದು ಫ್ಯಾಕ್ಟ್ರಿ ಆ್ಯಕ್ಟ್ 1881ರಲ್ಲಿ ಬಂದಂತಹ ಈ ಆ್ಯಕ್ಟನ್ನು ಯಾರು ಜಾರಿಗೆ ತೊಗೊಂಡು ಬರ್ತಾರೆ ಅಂದರೆ ಲಾರ್ಡ್ ರಿಪ್ಪನ್ ಜಾರಿಗೆ ತೊಗೊಂಡು ಬರ್ತಾರೆ. ಸೊ ಇಲ್ಲಿ ಕೆಲವೊಂದು ಪ್ರಾವಿಷನ್ಸ್ನ ನೀಡಲಾಗುತ್ತೆ. ಅದೇನೇನೆಂದರೆ 7 ವರ್ಷದ ಒಳಗಿರುವಂತಹ ಮಕ್ಕಳನ್ನು ಕೆಲಸ ಮಾಡುವಂತಿಲ್ಲ. ಅದೇ ರೀತಿ 12 ವರ್ಷದೊಳಗಿರುವಂತಹ ಮಕ್ಕಳಿಗೆ ಲಿಮಿಟೆಡ್ ಅವರ್ಸ್ನಲ್ಲಿ ಕೆಲಸವನ್ನು ನೀಡಬೇಕಾಗಿರುವಂಥದ್ದು, ಮತ್ತು ಪ್ರತಿದಿನ 1 ಗಂಟೆ ಅವರಿಗೆ ವಿರಾಮವನ್ನು ನೀಡುವಂಥದ್ದು, ಮತ್ತು ತಿಂಗಳಿಗೆ ಒಂದು ಮಂತ್ನಲ್ಲಿ 4 ರಜೆಗಳನ್ನು, ಈ ರೀತಿಯಾಗಿ ಕೆಲವೊಂದು ಪ್ರಾವಿಷನ್ಸ್ನ ಈ ಒಂದು ಆ್ಯಕ್ಟ್ ಮೂಲಕವಾಗಿ ನೀಡಲಾಗುತ್ತೆ. ಅದೇ ರೀತಿ ಎರಡನೇದಾಗಿ 1891ರಲ್ಲಿ ಬರುವಂತಹ ಮತ್ತೊಂದು ಫ್ಯಾಕ್ಟ್ರಿ ಆ್ಯಕ್ಟ್. ಈ ಒಂದು ಸಂದರ್ಭದಲ್ಲಿ ಇದ್ದಂತಹ ವೈಸರಾಯ್ ಅಂತ ಹೇಳಿದ್ರೆ ಲಾರ್ಡ್ ಲ್ಯಾನ್ಸ್ಡೌನ್. ಇವರು ಸೆಕೆಂಡ್ ಈ ಒಂದು ಫ್ಯಾಕ್ಟ್ರಿ ಆ್ಯಕ್ಟ್ನ ಜಾರಿಗೆ ತೊಗೊಂಡು ಬರ್ತಾರೆ. ಇದರಲ್ಲೂ ಕೂಡ ಕೆಲವೊಂದು ಪ್ರಾವಿಷನ್ಸ್ನ ತರಲಾಗುತ್ತೆ. ರಾತ್ರಿ ಹೊತ್ತು ಕೆಲಸ ಮಾಡುವ ಹಾಗಿಲ್ಲ. ಅದೇ ರೀತಿ 11 ಅವರ್ಸ್ಗಳು ವರ್ಕಿಂಗ್ ಅವರ್ಸ್ ಏನಿರುತ್ತೆ ಅದನ್ನು 11 ಅವರ್ಸ್ ಅಥವಾ 11 ಗಂಟೆ, ಈ ರೀತಿಯಾಗಿ ಪ್ರಾವಿಷನ್ಸ್ನ ನೀಡ್ತಾ ಹೋಗ್ತಾರೆ. ಸೊ ಅದರ ಜೊತೆಯಲ್ಲಿ ನಮ್ಮ ಭಾರತದಲ್ಲಿ ಈ ಒಂದು ಕಾರ್ಮಿಕತೆಗೆ ಅಂತ ಸಂಬಂಧಪಟ್ಟಲ್ಲಿ ಬಾಲ ಕಾರ್ಮಿಕ ಕಾಯ್ದೆ ಆಗಿರ್ಬೋದು, ಕನಿಷ್ಠ ಕೂಲಿ ಕಾಯ್ದೆ ಆಗಿರ್ಬೋದು, ಈ ಆ್ಯಕ್ಟ್ಗಳು ಜಾರಿಗೆ ಬಂದಿರೋ ಅಂಥದ್ದು. ಸೊ ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ ಪ್ರಿಲಿಮ್ಸ್ ಪರ್ಸೆಪ್ಷನಿಂದ ನೋಡಿದಾಗ. ಸೊ ಅದೇ ರೀತಿ ನೆಕ್ಸ್ಟ್ ಟಾಪಿಕ್ ಅಂತ ಬಂದಾಗ ರೆಡ್ ಕ್ರಾಸ್ ಡೇ, ವಿಶ್ವ ರೆಡ್ ಕ್ರಾಸ್ ದಿನ. ಪ್ರತಿ ವರ್ಷ ನಾವು ಮೇ 8ರಂದು ಆಚರಣೆ ಮಾಡ್ತಾ ಇದ್ದೀವಿ. ಏನು ಇದರ ಹಿನ್ನೆಲೆ ಅಂತ ಹೇಳಿದ್ರೆ ಜೀನ್ ಎನ್ರಿ ಡ್ಯುನಾಂಟ್. ಈ ಜೀನ್ ಎನ್ರಿ ಡ್ಯುನಾಂಟ್ ಅವರು ಇಂಟರ್ನ್ಯಾಷನಲ್ ರೆಡ್ ಕ್ರಾಸ್ ಆರ್ಗನೈಸೇಷನ್ನ ಸ್ಥಾಪನೆ ಮಾಡ್ತಾರೆ. ಇವರು ಜನಿಸಿದ್ದು ಸ್ವಿಟ್ಜರ್ಲ್ಯಾಂಡ್ನಲ್ಲಿ 1828 ಮೇ 8ರಂದು ಜನನವನ್ನು ಪಡಿತಾರೆ. ಇವರ ಒಂದು ಜನನದ ನೆನಪಿಗಾಗಿ ಈ ಒಂದು ರೆಡ್ ಕ್ರಾಸ್ ದಿನವನ್ನು ಪ್ರತಿ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ. ಸೊ ಇವರಿಗೆ ನೊಬೆಲ್ ಪ್ರೈಸ್ನ ಕೂಡ ಇವರು ಶಾಂತಿ ವಿಭಾಗದಲ್ಲಿ 1901ರಲ್ಲಿ ಇವರಿಗೆ ಶಾಂತಿ ವಿಭಾಗಕ್ಕೆ ನೊಬೆಲ್ ಪ್ರೈಸ್ ಕೂಡ ಪಡೆದುಕೊಂಡಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ದಿಸ್ ಈಸ್ ಇಂಟರ್ನ್ಯಾಷನಲ್ ರೆಡ್ ಕ್ರಾಸ್ ಆರ್ಗನೈಸೇಷನ್. ಯಾವಾಗ ಈ ಒಂದು ಸಂಸ್ಥೆ ಸ್ಥಾಪನೆ ಆಗಿದ್ದು ಅಂದರೆ 1863 ಫೆಬ್ರವರಿ 9ರಂದು ಈ ಒಂದು ಸಂಸ್ಥೆ ಸ್ಥಾಪನೆ ಆಗುತ್ತೆ. ಇದರಲ್ಲಿ ಫೌಂಡರ್ಸ್ ನಾನು ಹೇಳಿದಾಗ ಎನ್ರಿ ಡ್ಯುನಾಂಟ್. ಈ ಎನ್ರಿ ಡ್ಯುನಾಂಟ್ ಅವರು ಸ್ಥಾಪನೆಯನ್ನು ಮಾಡುವಂಥದ್ದು. ಅದೇ ರೀತಿ ನಮ್ಮ ಭಾರತದಲ್ಲೂ ಕೂಡ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಅಂತ ಹೇಳಿ ಸ್ಥಾಪನೆ ಆಗಿದೆ. ಇದು 1920ರಲ್ಲಿ ಸ್ಥಾಪನೆ ಆಗ್ತದೆ. ಇದರ ಒಂದು ಹೆಡ್ ಕ್ವಾರ್ಟರ್ ಬಂದು ನ್ಯೂ ಡೆಲ್ಲಿಯಲ್ಲಿ ಇರುವಂಥದ್ದು. ಮುಂದಿನ ಒಂದು ಪ್ರಮುಖ ದಿನ ವರ್ಲ್ಡ್ ಬೀ ಡೇ, ವಿಶ್ವ ಬೀ ಡೇ ಅಂತೇಳಿ. ಅಂದರೆ ಜೇನುನೊಣವನ್ನು ನೀವು ನೋಡಿರ್ಬೋದು. ಜೇನುನೊಣ ಅಂತ ಸಾಕಷ್ಟು ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಕರೆಂಟ್ ಅಫೇರ್ಸಲ್ಲಿ ನೋಡಿದಾಗ ಆನೆಗಳು, ಅಂದರೆ ಈ ಒಂದು ರೈಲ್ವೆ ಟ್ರ್ಯಾಕ್ ಏನಿರ್ತದೆ ಆ ರೈಲ್ವೆ ಟ್ರ್ಯಾಕ್ಗಳಲ್ಲಿ ಈ ಒಂದು ಜೇನುನೊಣಗಳ ಸೌಂಡ್ ಎಫೆಕ್ಟ್ ನೀಡೋದ್ರಿಂದ ದೊಡ್ಡ ದೊಡ್ಡ ಸ್ಪೀಕರ್ಗಳನ್ನು ಈ ಟ್ರ್ಯಾಕ್ ಹತ್ರ ಜೋಡಿಸಿ ಅವುಗಳ ಮೂಲಕವಾಗಿ ಆನೆಗಳು ಅಕಸ್ಮಾತಾಗಿ ಆ ಟ್ರ್ಯಾಕ್ನಲ್ಲಿ ಆನೆಗಳಿದ್ದಂತಹ ಸಂದರ್ಭದಲ್ಲಿ ಆ ಸೌಂಡ್ನಿಂದ, ಯಾಕೆಂದರೆ ಆನೆಗಳಿಗೆ ಈ ಒಂದು ಜೇನುನೊಣಗಳ ಸೌಂಡ್ ಅಂದರೆ ಅಲರ್ಜಿ. ಸೊ ಹಾಗಾಗಿ ಈ ಒಂದು ಯೋಜನೆಯನ್ನು ಇತ್ತೀಚೆಗೆ ನಮ್ಮ ಸರ್ಕಾರ ಜಾರಿಗೆ ತಗೊಬಂದಿದೆ. ಹಾಗಾಗಿ ಈ ಒಂದು ವರ್ಲ್ಡ್ ಬೀ ಡೇನ ಮೇ 20ರಂದು ಪ್ರತಿ ವರ್ಷ ಆಚರಣೆ ಮಾಡಲಾಗ್ತಾಯಿದೆ. ಈ ವರ್ಷದ ಒಂದು ಧ್ಯೇಯ ಏನಾಗಿದೆ ಅಂದರೆ ಬಿ ಎಂಗೇಜ್ಡ್ ಧ್ಯೇಯ ವಾಕ್ಯವಾಗಿ ಆಚರಣೆ ಮಾಡಲಾಯಿತು. ಏನು ಇದರ ಹಿನ್ನೆಲೆ ಅಂದರೆ ಯುನೈಟೆಡ್ ನೇಷನ್ನ ಸಾಮಾನ್ಯ ಸಭೆ 2017ರಲ್ಲಿ ಈ UN ನ ಜನರಲ್ ಅಸೆಂಬ್ಲಿ ಏನಿದೆ ಇದು
ಸ್ಲೋವೇನಿಯಾದಲ್ಲಿ ಈ ಒಂದು ವರ್ಲ್ಡ್ ಬಿ ಡೇ ಅನ್ನು ಆಚರಣೆ ಮಾಡಬೇಕು ಪ್ರತಿ ವರ್ಷ ಮೇ 20ರಂದು ಅಂತ ಹೇಳಿ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ. ಹಾಗಾಗಿ 2018ರಿಂದ ಪ್ರತಿ ವರ್ಷ ಇದನ್ನು ಆಚರಣೆ ಮಾಡಲಾಗ್ತಾ ಇದ್ದೀವಿ. ಸೊ ಈ ಒಂದು ಬಿ ಬಗ್ಗೆ ಅಂದರೆ ಈ ಜೇನುನೊಣಗಳ ಒಂದು ಸಾಕಾಣಿಕೆ ಆಗಿರ್ಬೋದು, ಇವುಗಳ ಒಂದು ಅಧ್ಯಯನಕ್ಕೆ ಏನಂತ ಕರೀತಾರೆ ಅಂತ ಹೇಳಿದ್ರೆ ಎಪಿಕಲ್ಚರ್ ಅಂತ ಹೇಳಿ ಕರೀತಾರೆ. ಎಪಿಕಲ್ಚರ್ ಸಾಕಷ್ಟು ಕೆಲವೊಂದು KPSC ಎಕ್ಸಾಮ್ಸಲ್ಲಿ ಈ ಒಂದು ಪರ್ಟಿಕ್ಯುಲರ್ ಕೀವರ್ಡ್ನೇ ಕೇಳಿರುವಂಥದ್ದು. ಸೊ ಹಾಗಾಗಿ ಎಪಿಕಲ್ಚರ್ ಅಂತ ಹೇಳಿದ್ರೆ ಜೇನು ಸಾಕಾಣಿಕೆ ಆಗಿದೆ. ಮುಂದಿನ ಒಂದು ಪ್ರಮುಖ ದಿನಾಚರಣೆ ಅಂದರೆ ನ್ಯಾಷನಲ್ ಟೆಕ್ನಾಲಜಿ ಡೇ. ಈ ಒಂದು ನ್ಯಾಷನಲ್ ಟೆಕ್ನಾಲಜಿ ಡೇನ ಯಾಕೆ ಆಚರಣೆ ಮಾಡ್ತಾ ಇದ್ದೀವಿ ನಾವು? ಮೇ 11, ಪ್ರತಿ ವರ್ಷ ಮೇ 11ರಂದು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಯಾಕೆ? 1974 ಮೇ 18ರಂದು ನಮ್ಮ ಭಾರತದಲ್ಲಿ ಮೊದಲನೇ ಬಾರಿಗೆ ಒಂದು ಆಪರೇಷನ್ ಸಕ್ಸಸ್ ಆಗುತ್ತೆ. ಅದೇನೆಂದರೆ ಆಪರೇಷನ್ ಸ್ಮೈಲಿಂಗ್ ಬುದ್ಧ. ಇದನ್ನು ಪ್ರೋಕ್ರಾನ್ 1 ಅಂತ ಕೂಡ ಹೇಳಿ ಕರಿತೀವಿ. ಇಂದಿರಾ ಗಾಂಧಿ ಅವರು PM ಆಗಿರ್ತಾರೆ. ರಾಜಾರಾಮಣ್ಣನವರು ಸೈಂಟಿಸ್ಟ್ ಆಗಿರುವಂತಹ ಸಂದರ್ಭದಲ್ಲಿ ಪ್ರೋಕ್ರಾನ್ 1ಅನ್ನು ಯಶಸ್ವಿಯಾಗಿ ಉಡಾವಣೆಯನ್ನು ಮಾಡಲಾಯಿತು. ನ್ಯೂಕ್ಲಿಯರ್ನ ಒಂದು ಉಡಾವಣೆ ಇದಾಗಿರುವಂಥದ್ದು. ಸೊ ಹಾಗಾಗಿ ಅದರ ನಂತರ ಎರಡನೇ ಪ್ರೋಕ್ರಾನ್ 2 ಆಪರೇಷನ್ ಶಕ್ತಿ ಅಂತ ಹೇಳಿ ಕರಿತೀವಿ. ಇದನ್ನು ಮೇ 11 ಮತ್ತು 13ರಂದು 1998ರಲ್ಲಿ ಆಗಿದ್ದಂತಹ ಸರ್ಕಾರ, ನಮ್ಮ BJPಯ ಸರ್ಕಾರ, ವಾಜಪೇಯಿರವರು PM ಆಗಿರ್ತಾರೆ. ಅದೇ ರೀತಿ ನಮ್ಮ APJ ಅಬ್ದುಲ್ ಕಲಾಂ ರವರು ಸೈಂಟಿಸ್ಟ್ ಆಗಿರುವಂಥದ್ದು, ವಿಜ್ಞಾನಿ ಆಗಿರ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಪ್ರೋಕ್ರಾನ್ 2ನ ಯಶಸ್ವಿಯ ಉಡಾವಣೆ ಆಗ್ತದೆ. ಸೊ ಹಾಗಾಗಿ ಪ್ರತಿ ವರ್ಷ ಮೇ 11ನ ನಾವು ಈ ಒಂದು ರಾಷ್ಟ್ರೀಯ ಟೆಕ್ನಾಲಜಿ ಡೇ, ತಂತ್ರಜ್ಞಾನ ದಿನ ಅಂತ ಹೇಳಿ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಹಾಗಾದರೆ ಮುಂದಿನ ಒಂದು ಪ್ರಮುಖ ದಿನ ಅಂತ ಹೇಳಿದ್ರೆ ಆ್ಯಂಟಿ ಟೆರರಿಸಮ್ ಡೇ. ಪ್ರತಿ ವರ್ಷ ನಾವು 21 ಮೇ ಅಂದು ಆಚರಣೆ ಮಾಡಲಾಗ್ತಾ ಇದ್ದೀವಿ. ಆದರೆ ಏನಕ್ಕೆ ಈ ಒಂದು ಮೇ 21ರಂದು ಆಚರಣೆ ಮಾಡ್ತೀವಿ ಅಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ 1991 ಮೇ 21 ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಿರ್ತಾರೆ ಭಾರತದಲ್ಲಿ. ಸೊ ಇವರನ್ನು ಈ LTTE ಭಯೋತ್ಪಾದಕ ಸಂಘಟನೆ ಏನಿದೆ, ಇವರು ತಮಿಳುನಾಡಿನ ಪೆರಂಬದೂರಿನಲ್ಲಿ ಹತ್ಯೆಗೈತಾರೆ. ಸೊ ಹಾಗಾಗಿ ಪ್ರತಿ ವರ್ಷ 21ನ್ನು ಆ್ಯಂಟಿ ಟೆರರಿಸಮ್ ಡೇ ಅಥವಾ ರಾಷ್ಟ್ರೀಯ ಭಯೋತ್ಪಾದನಾ ನಿಗ್ರಹ ದಿನ ಅಂತ ಹೇಳಿ ಆಚರಣೆ ಮಾಡ್ತೀವಿ. ಅದೇ ರೀತಿ ರಾಜೀವ್ ಗಾಂಧಿಯವರ ಹುಟ್ಟು ದಿನವಾದಂತಹ ಆಗಸ್ಟ್ 20, ಈ ಆಗಸ್ಟ್ 20ನ್ನು ರಾಷ್ಟ್ರೀಯ ಸದ್ಭಾವನಾ ದಿನ ಅಂತ ಹೇಳಿ ಆಚರಣೆ ಮಾಡ್ತೀವಿ. ನಮ್ಮ ರಾಜೀವ್ ಗಾಂಧಿಯವರು ಇದ್ದಂತಹ ಸಂದರ್ಭದಲ್ಲಿ ಜಾರಿಗೆ ಬಂದಂತಹ ಕೆಲವೊಂದು ಇಂಪಾರ್ಟೆಂಟ್ ಕಾಯ್ದೆಗಳು ಅಂತ ಹೇಳಿದ್ರೆ 1985ರಲ್ಲಿ ಬಂದಂತಹ ಪಕ್ಷಾಂತರ ನಿಷೇಧ ಕಾಯ್ದೆ. ಹಾಗೆ 1986ರಲ್ಲಿ ಜಾರಿಗೆ ಬಂದಂತಹ ರಾಷ್ಟ್ರೀಯ ಶಿಕ್ಷಣ ನೀತಿ. ಅದರ ಜೊತೆಯಲ್ಲಿ 1988ರಲ್ಲಿ ಜಾರಿಗೆ ಬಂದಂತಹ ರಾಷ್ಟ್ರೀಯ ಅರಣ್ಯ ನೀತಿ. ಇದೆಲ್ಲದಕ್ಕೂ ತುಂಬ ಇಂಪಾರ್ಟೆಂಟ್ ಒಂದು ಜಾರಿಗೆ ಬಂದಂತಹ ವಿಚಾರ ಅಂತ ಹೇಳಿದ್ರೆ 1989ರಲ್ಲಿ ಜಾರಿಗೆ ಬಂದಂತಹ 61ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್, ಸಂವಿಧಾನಾತ್ಮಕ ತಿದ್ದುಪಡಿ. ಏನದು? ಸಾರ್ವತ್ರಿಕ ಮತದಾನ ಪದ್ಧತಿ ಏನಿತ್ತು 18 ವರ್ಷ ಇವಾಗಿರುವಂಥದ್ದು, 18 ವರ್ಷ ಮೇಲ್ಪಟ್ಟವರೆಲ್ಲ ಮತದಾನ ಮಾಡುವಂತಹ ಹಕ್ಕನ್ನು ಪಡೆದಿದ್ದಾರೆ. ಅದು ಯಾವಾಗ ಅಂದರೆ ಈ ಒಂದು ಆ್ಯಕ್ಟ್ ಜಾರಿಗೆ ಬಂದಂತಹ ನಂತರದಲ್ಲಿ 18 ವರ್ಷ ತುಂಬಿದವರೆಲ್ಲ ಮತದಾನ ಮಾಡಲಾಯಿತು. ಅದಕ್ಕಿಂತ ಮುಂಚೆ 21 ವರ್ಷ ಇತ್ತು. ಈ 21ರಿಂದ 18 ವರ್ಷಕ್ಕೆ ಇಳಿಸಿದವರೇ ಈ ರಾಜೀವ್ ಗಾಂಧಿಯವರು. ಮುಂದಿನ ಒಂದು ಪ್ರಮುಖವಾದಂತಹ ದಿನ ಅಂದರೆ ಇಂಟರ್ನ್ಯಾಷನಲ್ ಡೇ ಫಾರ್ ಬಯೋಲಾಜಿಕಲ್ ಡೈವರ್ಸಿಟಿ. ಪ್ರತಿ ವರ್ಷ ಮೇ 22ರಂದು ಆಚರಣೆ ಮಾಡಲಾಗ್ತದೆ. ಈ ವರ್ಷದ ಥೀಮ್ ಬಂದರೆ ಅವರ್ ಸೊಲ್ಯೂಷನ್ಸ್ ಆರ್ ಇನ್ ನೇಚರ್. 1992ರಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಭೂಶೃಂಗ ಸಭೆ ನಡೀತದೆ. ಭೂಶೃಂಗ ಸಮ್ಮೇಳನ ಅಂತ ಕರಿತೀವಿ, ಅರ್ತ್ ಸಮಿಟ್ ಅಂತ ಕರಿತೀವಿ. ಈ ಸಮ್ಮೇಳನ ಬ್ರೆಜಿಲ್ನ ರಿಯೋ ಡಿ ಜನೈರೊದಲ್ಲಿ ಜರುಗುತ್ತೆ. ಇದಾದ ನಂತರ ಈ ಒಂದು ಸಭೆಯಲ್ಲಿ, ಈ ಸಮ್ಮೇಳನದಲ್ಲಿ ಜೈವಿಕ ವೈವಿಧ್ಯತೆಯ ಸಂರಕ್ಷಣೆಯ ಒಂದು ಒಪ್ಪಂದದ
ಒಡಂಬಡಿಕೆ ಅಥವಾ ಅಳವಡಿಕೆಯನ್ನು ಮಾಡಿಕೊಳ್ಳಲಾಗುತ್ತೆ. ಅದರ ಒಂದು ಸವಿನೆನಪಿಗಾಗಿ ಪ್ರತಿ ವರ್ಷ ಮೇ 22ರಂದು ಆಚರಣೆ ಮಾಡ್ತಾ ಇದ್ದೀವಿ. ಅದು ಯಾವಾಗಿಂದ ಜಾರಿ ಆಯಿತು ಅಂದರೆ 2001ರಿಂದ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ನಂತರ ವರ್ಲ್ಡ್ ಟರ್ಟಲ್ ಡೇ, ವಿಶ್ವ ಆಮೆ ದಿನ ಪ್ರತಿ ವರ್ಷ 23 ಮೇ ಅಂದು ಆಚರಣೆ ಮಾಡಲಾಗ್ತಾ ಇದೆ. ಈ ವರ್ಷದ ಒಂದು ಧ್ಯೇಯ ಅಂತ ಹೇಳಿದ್ರೆ ಅಡ್ಯಾಪ್ಟ್ ಡೋಂಟ್ ಶಾಪ್. ಅಡ್ಯಾಪ್ಟ್ ಡೋಂಟ್ ಶಾಪ್ ಅನ್ನುವಂತಹ ಧ್ಯೇಯ ವಾಕ್ಯದಲ್ಲಿ 2020ರಲ್ಲಿ ಮೇ 23ರಂದು ವಿಶ್ವ ಆಮೆ ದಿನವನ್ನು ಆಚರಣೆ ಮಾಡಲಾಯಿತು. ಇದು ಅಳಿವಿನಂಚಿನಲ್ಲಿರುವಂತಹ, ವಿನಾಶದ ಅಂಚಿನಲ್ಲಿರುವಂತಹ ಪ್ರಾಣಿಯಾಗಿದೆ. ವಿನಾಶದ ಅಂಚಿನಲ್ಲಿರುವಂತಹ ಸ್ಪೇಸಿಸ್ ಆಗಿರುವಂಥದ್ದು. IUCN ರೆಡ್ ಲಿಸ್ಟ್ನಲ್ಲಿ ಇದು ಇರುವಂಥದ್ದು. IUCN ರೆಡ್ ಲಿಸ್ಟ್ ಕೇಳಿದ್ದೀರಾ ನೀವು? ಈ ವಿನಾಶದ ಅಂಚಿನಲ್ಲಿರುವಂತಹ ಪ್ರಾಣಿಗಳು ಮತ್ತು ಪಕ್ಷಿಗಳನ್ನು ಈ ಒಂದು IUCN ರೆಡ್ ಲಿಸ್ಟ್ನಲ್ಲಿ ಹಾಕಲಾಗುತ್ತೆ. 2000ನೇ ಇಸ್ವಿಯಲ್ಲಿ ಮೇ 23ರಂದು 2000 ಮೇ 23ರಂದು ಈ ಒಂದು ಆಮೆ ಸಂರಕ್ಷಣಾ ಸಂಘಟನೆಯನ್ನು ಆಚರಣೆ ಮಾಡೋದಕ್ಕೆ ಈ US ನ ಆಮೆ ಸಂರಕ್ಷಣಾ ಸಂಘಟನೆ ಈ ಒಂದು ಆಚರಣೆಯನ್ನು ಪ್ರಾರಂಭ ಮಾಡಿತು. ಸೊ ಹಾಗಾಗಿ ಭಾರತದಲ್ಲೂ ಕೂಡ 1972ರಲ್ಲಿ ಈ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಅನ್ವಯ ಈ ಆಮೆಗಳನ್ನು ಸಂರಕ್ಷಣೆ ಮಾಡಲಾಗ್ತಾ ಇದೆ. ಸೊ ಸುಮಾರು ಭಾರತದಲ್ಲಿ ಅಥವಾ ವಿವಿಧ ಕಡೆ ಕಂಡುಬರುವಂತಹ ಈ ಆಮೆ ಸಂಕುಲಗಳು ಯಾವ್ಯಾವುದು ಅಂತ ಹೇಳಿದ್ರೆ ಆಲಿವ್ ರಿಡ್ಲಿ ಟರ್ಟಲ್ ಅಂತ ಹೇಳಿ ಕರಿತೀವಿ. ನಿಮಗೆಲ್ಲ ಕೇಳಿರುವಾಗ ಆಲಿವ್ ರಿಡ್ಲಿ ಟರ್ಟಲ್ ಅಂದಾಗ ಒರಿಸ್ಸಾದಲ್ಲಿ ಕಂಡುಬರುವಂತಹದ್ದು. ಅದೇ ರೀತಿ ಗ್ರೀನ್ ಟರ್ಟಲ್, ಲಾಗರ್ ಹೆಡ್, ಆವ್ಕೆಸ್ ಬಿಲ್, ಅದೇ ರೀತಿ ಲೆದರ್ ಬ್ಯಾಕ್, ಈ ರೀತಿಯಾದಂತಹ ವಿವಿಧ ಪ್ರಭೇದಗಳನ್ನು ಕೂಡ ನಾವು ನೋಡ್ಬೋದಾಗಿದೆ. ಮುಂದಿನ ಒಂದು ಪ್ರಮುಖ ದಿನ ಅಂತ ಹೇಳಿದ್ರೆ ವರ್ಲ್ಡ್ ನೋ ಟೊಬ್ಯಾಕೊ ಡೇ, ವಿಶ್ವ ತಂಬಾಕು ರಹಿತ ದಿನ ಮೇ 31ರಂದು ಆಚರಣೆ ಮಾಡಲಾಗ್ತದೆ. ಈ ಒಂದು ವರ್ಷದ ಧ್ಯೇಯ ಏನಾಗಿದೆ ಅಂದರೆ ಟೊಬ್ಯಾಕೊ ಆ್ಯಂಡ್ ರಿಲೇಟೆಡ್ ಇಂಡಸ್ಟ್ರಿ ಟ್ಯಾಕ್ಟಿಕ್ಸ್ ಟು ಅಟ್ರಾಕ್ಟ್ ಯಂಗರ್ ಜನರೇಷನ್. 1987ರಲ್ಲಿ ನಮ್ಮ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಈ ಒಂದು ತಂಬಾಕು ಸೇವನೆಯಿಂದ ಆಗುವಂತಹ ಸಾವು ನೋವಿನ ಬಗ್ಗೆ, ಅದರಿಂದ ಆಗುವಂತಹ ಏನು ಡೇಂಜರಸ್ ಬಗ್ಗೆ ಎಲ್ಲರಿಗೂ ಗಮನಕ್ಕೆ ತರುವಂತಹ ಒಂದು ಉದ್ದೇಶದಿಂದ ಈ ಒಂದು ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಬರಲಾಗ್ತದೆ. ಹಾಗಾದರೆ ಈ ತಂಬಾಕು ಏನು ಟೊಬ್ಯಾಕೊ ಇದೆ, ಇದರಲ್ಲಿ ಸುಮಾರು 70ಕ್ಕೂ ಅನೇಕ ಪ್ರಭೇದಗಳನ್ನು ನಾವು ಕಾಣ್ಬೋದಾಗಿದೆ. ಅದರಲ್ಲಿ ತುಂಬ ಅಪಾಯಕಾರಿ ಪ್ರಭೇದ ಅಂತ ಹೇಳಿದ್ರೆ ವರ್ಜೀನಿಯಾ. ಇದು ಅತ್ಯಂತ ಅಪಾಯಕಾರಿಯಾಗಿರುವಂತಹ ಒಂದು ಪ್ರಭೇದ ಅಂತಲೇ ಹೇಳ್ಬೋದು. ಹಾಗಾಗಿ ಭಾರತದಲ್ಲಿ ಅಂತ ಬಂದಾಗ ಕೇರಳ ರಾಜ್ಯ ಮೊದಲನೇ ರಾಜ್ಯ ಕೂಡ ಯಾವುದು. ಈ ಕೇರಳ ಪ್ರಥಮ ಬಾರಿಗೆ 1999ರಲ್ಲಿ ಸಾರ್ವಜನಿಕವಾಗಿ ಧೂಮಪಾನ ಮಾಡುವುದನ್ನು ನಿಷೇಧ ಮಾಡಲಾಯಿತು. ಅದೇ ರೀತಿ 2000ರಲ್ಲಿ ಇಡೀ ರಾಷ್ಟ್ರವ್ಯಾಪಿಯಾಗಿ 2008ರಲ್ಲಿ ಭಾರತದಾದ್ಯಂತ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಮಾಡುವುದನ್ನು ನಿಷೇಧ ಮಾಡಲಾಯಿತು. ಮುಂದಿನ ಟಾಪಿಕ್ ಅಂತ ಬಂದಾಗ ಇತ್ತೀಚೆಗೆ ಎಲ್ಲರೂ ಕೇಳಿರುವಂತಹ ಸುದ್ದಿಯಾಗಿದೆ ಲೋಕಸ್ಟ್ ಅಟ್ಯಾಕ್ ಅಂತ ಹೇಳಿ ಕರಿತೀವಿ. ಇದಕ್ಕೆ ಮಿಡತೆ ಆವಳಿ ಅಂತ ಹೇಳಿ ಕರಿತೀವಿ. ಮಿಡತೆಗಳು, ಇದನ್ನು ಲೋಕೋಸ್ಟ್ ಅಟ್ಯಾಕ್ ಅಂತ ಹೇಳಿ ಕರಿತೀವಿ. ಸೊ ಇತ್ತೀಚೆಗೆ ನೀವು ಪಾಕಿಸ್ತಾನದಿಂದ ನಮ್ಮ ರಾಜಸ್ಥಾನದ ಮೂಲಕ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶಗಳಲ್ಲಿ ಈ ಒಂದು ಮಿಡತೆ ಆವಳಿ, ಈ ಮಿಡತೆ ದಾಳಿಯಿಂದಾಗಿ ಇಡೀ ಬೆಳೆಯನ್ನೇ ನಾಶ ಮಾಡಲಾಯಿತು. ಸೊ ಸದ್ಯದಲ್ಲಿ ಮಹಾರಾಷ್ಟ್ರಕ್ಕೂ ಕೂಡ ಇದು ಸಾಗಿದೆ. ಹಾಗೆ ಕರ್ನಾಟಕಕ್ಕೂ ಬರುವಂತಹ ಸಾಧ್ಯತೆಗಳಿವೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ಈ ಒಂದು ಅಪಾಯಕಾರಿ ವಲಸೆ ಕೀಟ ಅಂತ ಹೇಳ್ಬಿಟ್ಟು ನಮ್ಮ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಕೂಡ ಇತ್ತೀಚೆಗೆ ಘೋಷಣೆ ಮಾಡಲಾಯಿತು. ಸೊ ಹಾಗಾದರೆ ಈ ಒಂದು ಏನು ಕರ್ನಾಟಕದಲ್ಲಿ ಕೂಡ ಮುನ್ನೆಚ್ಚರಿಕೆಯನ್ನು ನೀಡಲಾಗಿದೆ. ಈ ಒಂದು ಬಹುಭಕ್ಷಕ ಮಿಡತೆಗಳು ರಾಜಸ್ಥಾನ, ಉತ್ತರ ಪ್ರದೇಶ, ಮಧ್ಯಪ್ರದೇಶದ ಮೂಲಕ ಮಹಾರಾಷ್ಟ್ರವನ್ನು ಪ್ರವೇಶಿಸಿ ಕರ್ನಾಟಕವನ್ನು ಕೂಡ ಇದು ಪ್ರವೇಶಿಸುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಇಲ್ಲಿ ಈ ಒಂದು ಮಿಡತೆ ಪ್ರತಿದಿನ ತಿನ್ನುವಂತಹ ಏನು ಆಹಾರದ ಪ್ರಮಾಣ ಇದೆ, ಸೊ ಆ ಒಂದು ಆಹಾರದ ಪ್ರಮಾಣ ಸುಮಾರು ಒಂದು ದಿನ 35,000 ಜನರಿಗೆ ಊಟವನ್ನು ಹಾಕುವಂತಹ ಅಷ್ಟು ಆಹಾರವನ್ನು ಈ ಮಿಡತೆಗಳು ಸೇವಿಸುತ್ತೆ. ಸೊ ಹಾಗಾಗಿ ಇದು ತುಂಬ ರೀಸೆಂಟಲ್ಲಿ ಸುದ್ದಿಯಲ್ಲಿರುವಂಥದ್ದು ಲೋಕಸ್ಟ್ ಅಟ್ಯಾಕ್ ಅಂತ ಕೇಳ್ಬೋದು. ಕೀವರ್ಡ್ ಇದು ನೆನಪಿರಲಿ. ಪ್ರಿಲಿಮ್ಸ್ ಪರ್ಸೆಪ್ಷನಿಂದ ನೋಡಿದಂತಹ ಸಂದರ್ಭದಲ್ಲಿ ಪ್ರತಿ ವರ್ಷ ಈ ದಾಳಿಗೆ
ಈ ಒಂದು ನಾರ್ತ್ ಇಂಡಿಯಾದಲ್ಲಿ ರಾಜಸ್ಥಾನ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು, ಕೃಷಿಯಲ್ಲಿ ಅನೇಕ ಈ ರೀತಿಯಾದಂತಹ ದಾಳಿಗೆ ಒಳಗಾಗ್ತಾ ಇದೆ. ಈ G7 ರಾಷ್ಟ್ರಗಳ ಒಂದು ಸಂಘಟನೆ ಏನಿದೆ, ಈ ಸಂಘಟನೆಯಲ್ಲಿ ಪುನರ್ರಚನೆ ಆಗಬೇಕು, ಅದರಲ್ಲಿ ಭಾರತವನ್ನು ಕೂಡ ಸೇರಿಸ್ಕೊಳ್ಬೇಕು ಅನ್ನುವಂತಹ ಒಲವನ್ನ ನಮ್ಮ ಅಮೆರಿಕದ ಅಧ್ಯಕ್ಷ ತೋರ್ತಾ ಇದ್ದಾರೆ. ಕೇವಲ ಭಾರತ ಅಂತ ಅಲ್ಲ, ಅದರ ಜೊತೆಯಲ್ಲಿ ದಕ್ಷಿಣ ಕೊರಿಯಾ, ಅದೇ ರೀತಿ ರಷ್ಯಾ ಮತ್ತೆ ಆಸ್ಟ್ರೇಲಿಯಾ ಈ 4 ರಾಷ್ಟ್ರಗಳನ್ನು ಕೂಡ ಈ G7 ಗ್ರೂಪ್ಗೆ ಸೇರಿಸ್ಕೊಳ್ಬೇಕು ಅಂತಹ ಒಂದು ಒಲವು ಆಗಿರೋದ್ರಿಂದ ಈ 2020ರಲ್ಲಿ 46ನೇ ಸಭೆ ನಡಿಬೇಕಾಗಿತ್ತು. ಸೊ ಅದನ್ನು ರದ್ದು ಮಾಡಲಾಗಿ 20 ಸೆಪ್ಟೆಂಬರ್ಗೆ ಮುಂದೂಡಲಾಗಿದೆ. ಸೊ ಸದ್ಯದಲ್ಲಿ ಈ G7 ಸಂಘಟನೆ ಏನಿದೆ, ಇದರ ಒಂದು ಸದಸ್ಯ ರಾಷ್ಟ್ರಗಳೇನಿದೆ 7: ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಯುನೈಟೆಡ್ ಕಿಂಗ್ಡಮ್. ಸೊ ಇವು ಜಗತ್ತಿನ ಅಭಿವೃದ್ಧಿ ಹೊಂದಿದಂತಹ ರಾಷ್ಟ್ರಗಳಾಗಿರುವಂಥದ್ದು. ಸೊ ಇಲ್ಲಿ ರಷ್ಯಾವನ್ನ ಇತ್ತೀಚೆಗೆ ಸೇರಿಸ್ಕೊಳ್ಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಾದ್ರೆ ರಷ್ಯಾ ಇರ್ಲಿಲ್ವಾ ಇದಕ್ಕಿಂತ ಮುಂಚೆ? ಇತ್ತು. G8 ಅಂತ ಹೇಳಿ ಗ್ರೂಪ್ ಇದ್ದಂತಹ ಒಂದು ಇದು G7 ಆಗಿದ್ ಯಾವಾಗ ಅಂತ ಹೇಳಿದ್ರೆ, ಈ ಉಕ್ರೇನ್ಗೆ ಸಂಬಂಧಪಟ್ಟಂತಹ ಒಂದು ಬಿಕ್ಕಟ್ಟಿನಲ್ಲಿ ರಷ್ಯಾವನ್ನ ಈ ಒಂದು G8 ಇಂದ ಹೊರಹಾಕಲಾಗಿ G7 ಕಂಟ್ರಿಯಾಗಿ ಮಾಡಲಾಯಿತು. ಸೊ ಅದಾದ ನಂತರ ಈ ವರ್ಷ ಭಾರತ, ದಕ್ಷಿಣ ಕೊರಿಯಾ, ರಷ್ಯಾ ಮತ್ತೆ ಆಸ್ಟ್ರೇಲಿಯಾವನ್ನ ಹೊಸದಾಗಿ ಈ ಒಂದು ಸಂಘಟನೆಗೆ ಸೇರಿಸಬೇಕು ಅಂತ ಹೇಳಿ ಒಲವನ್ನ ತೋರಿಸ್ತಾ ಇದ್ದಾರೆ. ಹಾಗಾದ್ರೆ ಈ ಒಂದು G7 ಯಾವಾಗ ರಚನೆ ಆಯಿತು? ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ಏನಿದೆ, ಇದರ ಒಂದು ಪ್ರಕಾರದಲ್ಲಿ ಜಗತ್ತಿನ ಕೈಗಾರಿಕಾಭಿವೃದ್ಧಿ ಹೊಂದಿರುವಂತಹ ಪ್ರಮುಖವಾಗಿ ಈ 7 ರಾಷ್ಟ್ರಗಳ ಒಂದು ಸಂಘಟನೆ ಇದಾಗಿದೆ. ಇದರ ಒಂದು ಮೊದಲ ಸಮ್ಮೇಳನ ನಡೆದದ್ದು G6 ಮೂಲಕವಾಗಿ. G6 ಮೊದಲ ಸಮ್ಮೇಳನ, ಫಸ್ಟ್ ಸಮ್ಮಿಟ್ ನಡೆದಂಥದ್ದು 1975ರಲ್ಲಿ ನಡೀತದೆ ಪ್ಯಾರಿಸ್ನಲ್ಲಿ. ಅದಾದ ನಂತರ G7 ನಡೆಯೋದು 1976ರಲ್ಲಿ. ಯಾವ ದೇಶ ಸೇರ್ಕೊಳ್ಳುವುದರ ಮುಖಾಂತರವಾಗಿ G7 ಆಗತ್ತೆ ಅಂದ್ರೆ ಹೇಳಿದ್ರೆ ಕೆನಡಾ ಸೇರುವ ಮೂಲಕ G7 ಆಗ್ತದೆ. ಅದಾದ ನಂತರ 1997ರಲ್ಲಿ ರಷ್ಯಾ ಸೇರ್ಪಡೆಗೊಂಡು G8 ಆಗತ್ತೆ. ಆದರೆ 2014ರಲ್ಲಿ ಈ ಒಂದು ಕ್ರಿಮಿಯಾ ಸಮಸ್ಯೆಯಿಂದಾಗಿ ರಷ್ಯಾ ಈ ಒಂದು G8 ಇಂದ ಹೊರ ಹೋಗಿ ಮತ್ತೆ G7 ಸಂಘಟನೆ ಉಂಟಾಗತ್ತೆ. ಸೊ ಹಾಗೆ ಈ ಒಂದು 46ನೇ ಸಭೆ G7 ನಡಿಬೇಕಾಗಿದ್ದು ಅಮೆರಿಕದಲ್ಲಿ 2020ರಲ್ಲಿ, ಸದ್ಯದ ಪರಿಸ್ಥಿತಿಯಲ್ಲಿ ರದ್ದು ಮಾಡಲಾಗಿದ್ದು ಸೆಪ್ಟೆಂಬರ್ ವೇಳೆಗೆ ಮುಂದೂಡಲಾಗಿದೆ. ಮುಂದಿನ ಒಂದು ಟಾಪಿಕ್ ಬಂದು ನಮ್ಮ ಈ ಒಂದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್. ಈ ಬ್ಯಾಂಕಿನ ನೂತನ ಅಧ್ಯಕ್ಷರಾಗಿ ಮಾರ್ಕೋಸ್ ಟ್ರಾಯ್ಜೋ ಅವರನ್ನು ಇತ್ತೀಚೆಗೆ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಜುಲೈ 7ರಂದು ಇವರನ್ನು ನೇಮಕ ಮಾಡಲಾಗಿದೆ. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಥವಾ NDB ಬ್ಯಾಂಕ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ಇದಕ್ಕಿಂತ ಮುಂಚೆ ಅಂದ್ರೆ ಈ ಒಂದು ಮಾರ್ಕೋಸ್ ಟ್ರಾಯ್ಜೋ ಅವರ ಏನು ಆಯ್ಕೆ ಆಗಿದ್ದಾರೆ ಈ ಒಂದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಥವಾ NDB ಬ್ಯಾಂಕಿಗೆ, ಇದಕ್ಕಿಂತ ಮುಂಚೆ ಈ ಒಂದು ಸ್ಥಾನವನ್ನು ಅಲಂಕರಿಸಿದವರು KV ಕಾಮತ್. ಇವರು ಭಾರತ ಮೂಲದವರು, ಅದರಲ್ಲೂ ಕರ್ನಾಟಕದವರಾದಂತಹ ಮಂಗಳೂರಿನ ಇವರು KV ಕಾಮತ್ ಅವರು ಈ NDB ಬ್ಯಾಂಕ್ ಪ್ರಥಮ ಅಧ್ಯಕ್ಷರಾಗಿ 2015ರಲ್ಲಿ ಸ್ಥಾಪನೆ ಆದಂತಹ ಸಂದರ್ಭದಲ್ಲಿ ಮೊದಲ ಅಧ್ಯಕ್ಷರಾಗಿ ಇವರು ಆಯ್ಕೆ ಆಗ್ತಾರೆ. ಇದಕ್ಕಿಂತ ಮುಂಚೆ ಇವರು ಇನ್ಫೋಸಿಸ್ ಸಂಸ್ಥೆ ಮತ್ತು ICICI ಬ್ಯಾಂಕ್ ಕಾರ್ಯನಿರ್ವಾಹಕರಾಗಿ ಕೂಡ ಮತ್ತೆ CEO ಆಗಿ ಕೂಡ ಕಾರ್ಯವನ್ನ ನಿರ್ವಹಿಸಿದರು. ಸೊ ಸದ್ಯದ ಪರಿಸ್ಥಿತಿಯಲ್ಲಿ ಇವರ ಅವಧಿ ಮುಗಿದ ನಂತರ ಈಗ ಮಾರ್ಕೋಸ್ ಟ್ರಾಯ್ಜೋ ಅವರು ಈ ಒಂದು NDB ಬ್ಯಾಂಕ್ಗೆ ಜಾಯಿನ್ ಆಗಿದ್ದಾರೆ. ಹಾಗಾದ್ರೆ ಈ ಒಂದು NDB ಬ್ಯಾಂಕ್ ಯಾವಾಗ ಸ್ಥಾಪನೆ ಆಯಿತು? ಸೊ ಜುಲೈ 2014 ಈ ಒಂದು ಟ್ರೀಟಿಗೆ ಸೈನ್ ಮಾಡಲಾಯಿತು. ಅದಾದ ನಂತರ ಜುಲೈ 15, 2015 ಈ ಟ್ರೀಟಿ ಎನ್ಫೋರ್ಸ್ ಬಂದಂಥ ಸಂದರ್ಭ. ಇದು ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆಗಿದೆ. ಇದರ ಹೆಡ್ ಕ್ವಾರ್ಟರ್ ಬಂದು ಚೀನಾದ ಶಾಂಘೈಯಲ್ಲಿದೆ. ಸೊ ಪ್ರಮುಖ ಮೆಂಬರ್ಸ್ಗಳೇ ಅದು. ಈ ಒಂದು ಬ್ಯಾಂಕಿಗೆ ಇರುವಂತಹ ಮತ್ತೊಂದು ಹೆಸರಂದ್ರೆ ಬ್ರಿಕ್ಸ್ ಬ್ಯಾಂಕ್ ಅಂತ ಹೇಳಿ ಕರಿತೀವಿ, ಅಥವಾ NDB ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕೂಡ ಕರಿತೀವಿ. ಯಾಕೆ ಬ್ರಿಕ್ಸ್ ಬ್ಯಾಂಕ್ ಅಂತ ಹೇಳಿ ಕರಿತೀವಿ ಅಂದ್ರೆ, ಈ ಬ್ರಿಕ್ಸ್ ಏನು ಸಂಘಟನೆ ಇದೆ ಅದರಲ್ಲಿರುವಂತಹ ಸದಸ್ಯರು ಸ್ಥಾಪನೆ ಮಾಡಿಕೊಂಡಿರುವಂತಹ ಬ್ಯಾಂಕ್ ಆಗಿದೆ. ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ. ಸೊ ಬ್ರಿಕ್ಸ್ ಸಂಘಟನೆ ಆಗಿದೆ, ಹಾಗಾಗಿ ಬ್ರಿಕ್ಸ್ ಬ್ಯಾಂಕ್ ಅಂತ ಹೇಳಿ ಕೂಡ ಕರಿತೀವಿ. ಸೊ
ಇದರ ಒಂದು ಲ್ಯಾಂಗ್ವೇಜ್ ಬಂದ ಇಂಗ್ಲಿಷ್, ಪೇರೆಂಟ್ ಆರ್ಗನೈಸೇಷನ್ ಬಂದು ಬ್ರಿಕ್ಸ್. ಮುಂದಿನ ಟಾಪಿಕ್ ಬಂದು ಪುಲಿಟ್ಜರ್ ಪ್ರೈಸ್. 2020ರ ಸಾಲಿನ ಈ ಒಂದು ಪ್ರಶಸ್ತಿಯನ್ನ ಕಾಶ್ಮೀರದ 3 ಪತ್ರಕರ್ತರಿಗೆ ನೀಡಲಾಗಿದೆ. ಅವರು ಯಾರಾದ್ರೆ ದಾರ್ ಆಸಿನ್, ಮುಖ್ತಾರ್ ಖಾನ್ ಮತ್ತು ಚೆನ್ನೈ ಆನಂದ್ ಅಂತ ಹೇಳ್ಬಿಟ್ಟು ಈ 3ರಿಗೆ ಈ ಒಂದು ಜಮ್ಮು ಕಾಶ್ಮೀರಕ್ಕೆ ನೀಡಿದಂತಹ ವಿಶೇಷ ಸ್ಥಾನಮಾನವನ್ನು ರದ್ದುಗೊಳಿಸಿದ ನಂತರ ಕೇಂದ್ರ ಸರ್ಕಾರ ಈ ಜಮ್ಮು ಕಾಶ್ಮೀರದಲ್ಲಿ ನಿರ್ಬಂಧ ಏರಿದಂತಹ ವೇಳೆಯಲ್ಲಿ ಈ ಕೆಲವು ಛಾಯಾಗ್ರಾಹಕರು ತೆಗೆದಂತಹ ಪ್ರಮುಖ ಒಂದು ಪಿಕ್ಚರ್ಸ್, ಚಿತ್ರಣಗಳಿಗೆ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗಿದೆ. ಹಾಗಾದ್ರೆ ಈ ಪುಲಿಟ್ಜರ್ ಪ್ರೈಸ್ನ ಯಾವ ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತೆ ಅಂತ ಹೇಳಿದಾಗ, ಇದನ್ನ ಯಾರು ನೀಡ್ತಾರೆ, ಯಾವ ದೇಶ ನೀಡುತ್ತೆ ಅಂತ ಹೇಳಿದ್ರೆ US ದೇಶ ನೀಡುವಂಥದ್ದು. ಪ್ರದಾನ ಮಾಡುವವರು ಕೊಲಂಬಿಯಾ ವಿಶ್ವವಿದ್ಯಾನಿಲಯ ನ್ಯೂಯಾರ್ಕ್ನವರು ಈ ಒಂದು ಪ್ರಶಸ್ತಿಯನ್ನ ನೀಡ್ತಾರೆ. ಮೊದಲನೇ ಬಾರಿಗೆ ನೀಡಿದಂತಹದ್ದು 1917ರಲ್ಲಿ ವಾರ್ತಾ ಪತ್ರಿಕೆ ಆಗಿರ್ಬೋದು, ಅಂತರ್ಜಾಲ ಪತ್ರಿಕೋದ್ಯಮ ಆಗಿರ್ಬೋದು, ಸಂಗೀತ ಸಂಯೋಜನೆಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವ್ರಿಗಾಗಿರ್ಬೋದು, ಅಥವಾ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವ್ರಿಗಾಗಿರ್ಬೋದು, ಈ ರೀತಿಯಾಗಿ ವಿವಿಧ ರೀತಿಯ 21 ವಿವಿಧ ವಿಷಯಗಳಿಗೆ ಈ ಒಂದು ಪುಲಿಟ್ಜರ್ ಪ್ರೈಸ್ನ ನೀಡಲಾಗತ್ತೆ. ಸೊ ಇದರಲ್ಲಿ 20 ಮಂದಿಗೆ ಪ್ರತಿಯೊಬ್ಬ ವಿಜೇತ ಕೂಡ ಪ್ರಶಸ್ತಿ ಪ್ರಮಾಣವನ್ನು ಪಡೆಯೋದ್ರ ಮೂಲಕ $10,000 ಹಣವನ್ನು ಕೂಡ ಪಡಿತಾರೆ. ಹಾಗಾಗಿ ಭಾರತದಲ್ಲಿ ಈ ಒಂದು ಪ್ರೈಸ್ನ ಯಾರಾದರೂ ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ 2015ನೇ ಇಸ್ವಿಯಲ್ಲಿ ಪಳನಿ ಕುಮಾರ್ ಅಂತ ಹೇಳಿ, ಪಳನಿ ಕುಮಾರ್ ಇವರು ಭಾರತೀಯ ಮೂಲದ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು. ಇವರಿಗೆ ಪ್ರಶಸ್ತಿ ಪಡ್ಕೊಂಡಿದ್ದಾರೆ. ಮುಂದಿನ ಒಂದು ಟಾಪಿಕ್ ಅಂದ್ರೆ ಇತ್ತೀಚೆಗೆ ನಿಮ್ಮ ವಿಶಾಖಪಟ್ಟಣದ ಈ ವಿಶಾಖಪಟ್ಟಣದ ವೈಜಾಗ್ನ ಒಂದು ವೆಂಕಟಾಪುರ ಅಂತ ಹೇಳಿ ಪ್ಲೇಸಲ್ಲಿ ಈ ಒಂದು ಸ್ಟೆರಿನ್ ವಿಷ ಅನಿಲ ಹೊರಸೂಸುವ ಮೂಲಕ ಅನೇಕ ಸಾವು ಮತ್ತು ನೋವುಗಳನ್ನು ನಾವು ಕಾಣಲಾಯಿತು. ಸೊ ಈ ಒಂದು ದುರಂತ ನಮಗೆ 1984ರಲ್ಲಿ ನಡೆದಂತಹ ಭೂಪಾಲ್ ದುರಂತ ಏನು ಅವಘಡ ಆಗಿತ್ತು ಅದನ್ನ ಮತ್ತೊಮ್ಮೆ ನೆನಪಿಸಿಕೊಳ್ಳುವಂತಹ ಒಂದು ಸಂದರ್ಭ ಕೂಡ ಆಗಿತ್ತು. ಸೊ ಭೂಪಾಲ್ ಗ್ಯಾಸ್ ದುರಂತ ಹೇಳಿ 1984 ಡಿಸೆಂಬರ್ 2 ಮತ್ತು 3ರಂದು ಮಧ್ಯಪ್ರದೇಶದ ಭೂಪಾಲ್ನಲ್ಲಿ ಈ ಯೂನಿಯನ್ ಕಾರ್ಬೈಡ್ ಇಂಡಿಯಾ ಲಿಮಿಟೆಡ್ ಕೀಟನಾಶಕ ಸ್ಥಾವರದಲ್ಲಿ ಮೀಥೈಲ್, ಇದು ಪ್ರಿಲಿಮ್ಸ್ ಪರ್ಸೆಪ್ಷನ್ ಇಂದ ನೋಡಿದಂತಹ ಸಂದರ್ಭದಲ್ಲಿ ದಿಸ್ ಇಸ್ ಇಂಪಾರ್ಟೆಂಟ್, ಮೀಥೈಲ್ ಐಸೋಸೈನೇಟ್ ಅನ್ನುವಂತಹ ಅನಿಲ ಹೊರ ಬಂದಿರುವಂತಹ ಕಾರಣದಿಂದ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಜನ ಏನು ಸಾವು ನೋವನ್ನು ನಾವು ಕಾಣಲಾಯಿತು. ಅದೇ ರೀತಿಯಾಗಿ ಇತ್ತೀಚಿನ ದಿನದಲ್ಲಿ ವಿಶಾಖಪಟ್ಟಣದಲ್ಲಿ ನಡೆದಂತಹ ಈ ಒಂದು ವಿಷ ಅನಿಲ ಸ್ಟೆರಿನ್ ಅಂತ ಹೇಳಿ, ಸೊ ಇದೊಂದು ಬಣ್ಣರಹಿತ ದ್ರವವಾಗಿದ್ದು ಸುಲಭವಾಗಿ ಒತ್ತಿ ಉರಿಯಬಲ್ಲ ಮತ್ತು ಆವಿಯಾಗುವಂತಹ ಗುಣವನ್ನ ಕೂಡ ಇದು ಹೊಂದಿರುವಂಥದ್ದು. ಸೊ ಇದನ್ನ ಪಾಲಿಸ್ಟೆರಿನ್, ಪ್ಲಾಸ್ಟಿಕ್, ಫೈಬರ್ ಗ್ಯಾಸ್, ರಬ್ಬರ್, ಲ್ಯಾಟೆಕ್ಸ್ ತಯಾರಿಕೆಯಲ್ಲಿ ಕೂಡ ಬಳಸಲಾಗುತ್ತೆ. ಸೊ ಈ ಒಂದು ಏನು ಕಂಪನಿ ಅಥವಾ ಈ ಒಂದು ಗ್ಯಾಸ್ ಲೀಕ್ ಯಾವ ಒಂದು ಕಂಪನಿ ಅಥಾರಿಟಿಯಲ್ಲಾಗಿರುವಂಥದ್ದು ಅಂದರೆ LG ಪಾಲಿಮರ್ ಇಂಡಿಯಾ. ಈ LG ಪಾಲಿಮರ್ಸ್ ಪ್ಲಾಂಟ್ನಲ್ಲಿ ವಿದ್ಯುತ್ ಫ್ಯಾನ್, ಬ್ಲೇಡ್ಸ್, ಕಪ್ಸ್, ಮೇಕಪ್ ಬೇಕಾಗುವಂತಹ ಉತ್ಪನ್ನಗಳು, ರಬ್ಬರ್ ಮ್ಯಾಟ್, ಪ್ಲಾಸ್ಟಿಕ್ ಕೊಳವೆ ಇತ್ಯಾದಿ ಉತ್ಪನ್ನಗಳ ಒಂದು ತಯಾರಿಕೆಯಲ್ಲಿ ಕೂಡ ಈ ಒಂದು ಸ್ಟೆರಿನ್ ರಾಸಾಯನಿಕ ವಸ್ತುವನ್ನು ಬಳಸಲಾಗಿತ್ತು. ಹಾಗಾದರೆ ಯಾಕೆ ಈ ಒಂದು ಘಟನೆ ಆಯಿತು ಅಂತ ಹೇಳಿದ್ರೆ, ಈ ಒಂದು ಘಟಕದಲ್ಲಿ ಸುಮಾರು 2000 ಟನ್ ಸಾಮರ್ಥ್ಯದ 2 ಸ್ಟೆರಿನ್ ಅನಿಲ ಘಟಕಗಳಿರುವಂಥದ್ದು. ಸೊ ಈ ಒಂದು ಲಾಕ್ಡೌನ್ ಏನಾಗಿತ್ತು, ಈ ಒಂದು ಸಂದರ್ಭದಲ್ಲಿ ಲಾಕ್ಡೌನ್ ಆಗಿರುವಂತಹ ಸಂದರ್ಭದಲ್ಲಿ ಕ್ಲೋಸ್ ಮಾಡಲಾಗಿತ್ತು. ಇದಾದ ನಂತರ 40 ದಿನಗಳ ಬಳಿಕ ಕಾರ್ಯಾರಂಭ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದು ರಾಸಾಯನಿಕ ಸೋರಿಕೆ ಕಂಡು ಬಂದಿರುವಂಥದ್ದು. ಸೊ ಇದು ಪ್ರಾಥಮಿಕ ಒಂದು ವರದಿಯಾಗಿರುವಂಥದ್ದು. ಸೊ ಅತಿಯಾದ ಶಾಖದಿಂದ ರಾಸಾಯನಿಕ ಕ್ರಿಯೆ ಏರ್ಪಟ್ಟು ಅತಿಯಾದ ಶಾಖದಿಂದ ಅನಿಲ ಒಂದು ಸೋರಿಕೆ ಆಗಿದೆ ಅಂತ ಹೇಳ್ಬಿಟ್ಟು ಕೆಲವೊಂದು ವರದಿಗಳನ್ನ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಕಂಪನಿಯ ನಿರ್ಲಕ್ಷ್ಯವೇ ಇದಕ್ಕೆಲ್ಲ ಕಾರಣ ಅಂತ ಹೇಳಿ ಕೂಡ ಕರೀಲಾಗ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಹಲವಾರು ಕೆಲವೊಂದು ಈ ಹಿಂದೆ ಭಾರತದಲ್ಲಿ ನಡೆದಂತಹ ಕೆಲವೊಂದು ಘಟನೆಗಳನ್ನ ನೆನೆಸ್ಕೊಳ್ಳುವಂಥದ್ದು ಅಂದ್ರೆ ಈ ಒಂದು ಭೂಪಾಲ್ ದುರಂತ. ಅದರ ಜೊತೆನಲ್ಲಿ ಬಿಲಾಯ್ ಉಕ್ಕು ಸ್ಥಾವರ ಗ್ಯಾಸ್ ಸೋರಿಕೆ ಅಂತ ಕೂಡ ಆಗಿತ್ತು 2014ರಲ್ಲಿ. 2018ರಲ್ಲಿ ಮತ್ತೊಮ್ಮೆ ಈ ಒಂದು ಬಿಲಾಯ್ ಉಕ್ಕು ಸ್ಥಾವರದಲ್ಲಿ ಸ್ಫೋಟವನ್ನು ನಾವು ಕಾಣಬಹುದಾಗಿದೆ. ಅದೇ ರೀತಿ 2017ರಲ್ಲಿ ದೆಹಲಿಯಲ್ಲಿ ಗ್ಯಾಸ್ ಸೋರಿಕೆ ಆಯಿತು. ಅದೇ ರೀತಿ GAIL
ಪೈಪ್ಲೈನ್ ದುರಂತವನ್ನ 2014ರಲ್ಲಿ ಕೂಡ ನಾವು ಜ್ಞಾಪಿಸ್ಕೊಳ್ಬಹುದು. ಸೊ ಹಾಗಾಗಿ ಇತ್ತೀಚಿನ ದಿನದಲ್ಲಿ ಈ ಒಂದು ವಿಶಾಖಪಟ್ಟಣ ನಡೆದಂತಹ ಈ ಒಂದು ಸ್ಟೆರಿನ್ ಗ್ಯಾಸ್ ಲೀಕ್ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸಮಿತಿಯನ್ನ ಕೂಡ ರಚನೆ ಮಾಡಲಾಗಿದೆ. ಆದರ್ಶ ಕುಮಾರ್ ಇವರು ನ್ಯಾಯಮೂರ್ತಿ. ಇವರ ಒಂದು ಅಧ್ಯಕ್ಷತೆಯಲ್ಲಿ 5 ಜನ ಸದಸ್ಯರನ್ನೊಳಗೊಂಡಂತಹ ಒಂದು ಸಮಿತಿಯನ್ನ ನೇಮಕ ಮಾಡಲಾಗಿದೆ. ಸೊ ಹಾಗಾಗಿ ಅಲ್ಲಿನ ಒಂದು ಮುಖ್ಯಮಂತ್ರಿ ಅವರು ಏನಿದ್ದಾರೆ, ಈ ಒಂದು ದುರಂತದಲ್ಲಿ ಸಾವಿಗೊಳಗಾದಂತಹ ಕುಟುಂಬದವರಿಗೆ 1 ಕೋಟಿ ಪರಿಹಾರವನ್ನ ಕೂಡ ನೀಡಲಾಗುತ್ತೆ ಅಂತ ಹೇಳ್ಬಿಟ್ಟು ಘೋಷಣೆಯನ್ನ ಕೂಡ ಮಾಡಿದ್ದಾರೆ. ಸೊ ಇಲ್ಲಿ ನಾನು ಹೇಳಿದಾಗೆ ಭೂಪಾಲ್ ದುರಂತ ನೀವು ನೋಡ್ಬೋದು, ವರ್ಲ್ಡ್ಸ್ ವರ್ಸ್ಟ್ ಇಂಡಸ್ಟ್ರಿಯಲ್ ಡಿಸಾಸ್ಟರ್. ಸೊ ಇದು ನಡೆದದ್ದು ಡಿಸೆಂಬರ್ 3, 1984. Thousands died as 30 tons of highly toxic methyl isocyanate. This is very important. ಮುಂದಿನ ಟಾಪಿಕ್, ಇತ್ತೀಚಿನ ದಿನಗಳಲ್ಲಿ ಅಂಫಾನ್ ಚಂಡಮಾರುತ ಪಶ್ಚಿಮ ಬಂಗಾಳ, ವೆಸ್ಟ್ ಬೆಂಗಾಲ್ ಮತ್ತು ಒಡಿಶಾದಲ್ಲಿ ಕಂಡು ಬಂದಂತಹ ಒಂದು ಚಂಡಮಾರುತ ಇದಾಗಿತ್ತು. ಸೊ ಭಾರತದ ಪಶ್ಚಿಮ ಕರಾವಳಿಯಾದಂತಹ ಅರಬ್ಬಿ ಸಮುದ್ರದಲ್ಲಿ ನಿಸರ್ಗ. ಸೊ ಇದು ಭಾರತ ಅಂದಾಗ ವೆಸ್ಟ್ ಬೆಂಗಾಲ್, ಈ ಸೈಡ್ ಅಂಫಾನ್ ಬಂದ್ರೆ ವೆಸ್ಟ್ ಸೈಡ್ ಈ ನಿಸರ್ಗ ಚಂಡಮಾರುತ ಕಾಣಿಸ್ಕೊಳ್ತು. ಸೊ ಇದರಿಂದ ಪಶ್ಚಿಮ ಬಂಗಾಳ ಮತ್ತು ಒಡಿಶಾ ಅನೇಕ ಈ ಒಂದು ಚಂಡಮಾರುತದಿಂದ ಅನೇಕ ಹಾನಿಗೆ ಒಳಗಾಗಿತ್ತು ಅಂತ ಕೂಡ ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯ ಆಗಿದೆ. ಅದೇ ರೀತಿ ಇದಲ್ಲದೆ ಅನೇಕ ಚಂಡಮಾರುತಗಳು ಈ ಒಂದು ಒಡಿಶಾ ರಾಜ್ಯ ಏನಿದೆ, ಇದಂತೂ ಯಾವುದೇ ಚಂಡಮಾರುತ ಬಂದರೂ ಕೂಡ ಅತಿಯಾಗಿ ಹಾನಿಗೆ ಒಳಗಾಗುವಂತಹ ರಾಜ್ಯ ಯಾವುದು ಅಂದ್ರೆ ಈ ಒಡಿಶಾ ರಾಜ್ಯ. ಸೊ ಈ ಅಂಫಾನ್ ಅತ್ಯಂತ ಭೀಕರ ಚಂಡಮಾರುತ ಅಂತ ಕೂಡ ಇತ್ತೀಚೆಗೆ ನಮ್ಮ ವಿಶ್ವಸಂಸ್ಥೆ ಘೋಷಣೆ ಮಾಡಿದೆ. ನಮ್ಮ ವಿಶ್ವಸಂಸ್ಥೆ ಏನಿದೆ, ಈ ಒಂದು ಅಂಫಾನ್ ಏನ್ ಬಂದಿದೆ ಇದು ಅತ್ಯಂತ ಭೀಕರ ಚಂಡಮಾರುತ ಅಂತ ಹೇಳಿ ಘೋಷಣೆಯನ್ನ ಮಾಡಲಾಗಿದೆ. ಸೊ ಇದು ಈ ಚಂಡಮಾರುತಗಳಿಗೆ ಹೆಸರುಗಳನ್ನ ಯಾರು ನೀಡ್ತಾರೆ, ಇದು ಒಂದು ಅಂದ್ರೆ ಜಸ್ಟ್ ಜನರಲ್ ಆಗಿ ನಮ್ಗೆಲ್ಲ ಗೊತ್ತಿರ್ಬೇಕಾಗಿರುವಂಥದ್ದು. ಅಂಫಾನ್ ಅಂತ ಹೇಳಿ ಹೆಸರನ್ನ ಯಾವ ದೇಶ ನೀಡಿದ್ದು ಅಂತ ಹೇಳಿದ್ರೆ ಥೈಲ್ಯಾಂಡ್ ಅವರು ನೀಡಿರುವಂತಹ ಒಂದು ಹೆಸರಾಗಿದೆ. ಅದೇ ರೀತಿ ನಿಸರ್ಗ, ಈ ಒಂದು ಚಂಡಮಾರುತಕ್ಕೆ ಹೆಸರನ್ನ ಯಾವ ದೇಶ ನೀಡಲಾಗಿತ್ತು ಅಂತ ಹೇಳಿದ್ರೆ ಬಾಂಗ್ಲಾದೇಶ. ಯಾಕೆಂದ್ರೆ ಪ್ರತಿಯೊಂದು ರಾಷ್ಟ್ರಗಳು ಕೆಲವೊಂದು ಹೆಸರುಗಳನ್ನ ಸೂಚಿಸಿರ್ತಾರೆ. ಸೊ ಹಾಗಾಗಿ ಒಂದೊಂದು ಹೆಸರನ್ನ, ಆಯಾ ದೇಶ ನೀಡಿರುವಂತಹ ಹೆಸರುಗಳಲ್ಲಿ ಒಂದೊಂದು ಹೆಸರನ್ನ ಬರುವಂತಹ ಚಂಡಮಾರುತಗಳಿಗೆ ಹೆಸರಿಡ್ತಾ ಹೋಗ್ತಾರೆ. ಅದೇ ರೀತಿ ಮುಂದಿನ ಒಂದು ಚಂಡಮಾರುತಗಳಿಗೆ ನೀಡಿರುವಂತಹ ಹೆಸರುಗಳು, ಇದು PIB ವರದಿಯ ಅನ್ವಯ ಆಗಿರೋದ್ರಿಂದ ಗತಿ ಅಂತ ಹೇಳ್ಬಿಟ್ಟು ಭಾರತ ನೀಡಿರುವಂತಹ ಹೆಸರಾಗಿದೆ. ಅದೇ ರೀತಿ ಇರಾನ್ ನಿವಾರ್ ಅಂತ ನೀಡಿದೆ. ಅದೇ ರೀತಿ ಮಾಲ್ಡೀವ್ಸ್ ಬುರೇವಿ, ಮತ್ತೆ ಮಯನ್ಮಾರ್ ಟುಕ್ವೆ, ಅದೇ ರೀತಿ ಒಮನ್ ದೇಶಗಳು ಯಾಸ್, ಈ ರೀತಿಯಾದಂತಹ ಹೆಸರುಗಳನ್ನ ಸೂಚನೆ ಕೂಡ ಮಾಡಿದ್ದಾವೆ. ಅದರ ಜೊತೆನಲ್ಲಿ 2019ರಲ್ಲಿ ಕಂಡು ಬಂದಂತಹ ಫನಿ ಸೈಕ್ಲೋನ್, ಇದು ಕಳೆದ ವರ್ಷದಲ್ಲಿ ಫೆಬ್ರವರಿಯಲ್ಲಿ ಕಂಡು ಬಂದಂಥದ್ದು ಪೂರ್ವ ಕರಾವಳಿಯ ಒಡಿಶಾ ಭಾಗಕ್ಕೆ. ನಾನು ಹೇಳಿದಾಗೆ ಅತಿಯಾಗಿ ಈ ಒಂದು ಚಂಡಮಾರುತಗಳಿಗೆ, ಸೈಕ್ಲೋನ್ಗಳಿಗೆ ಹಾನಿಯನ್ನ ಅನುಭವಿಸುವಂತಹ ರಾಜ್ಯ ಅಂದ್ರೆ ಈ ಒಡಿಶಾ ರಾಜ್ಯ. ಸೊ ಹಾಗಾಗಿ ಈ ಒಂದು ಫನಿ ಚಂಡಮಾರುತವನ್ನು 4ನೇ ವರ್ಗದ ಪ್ರಮುಖ ಚಂಡಮಾರುತ ಅಂತ ಹೇಳ್ಬಿಟ್ಟು ಹವಾಮಾನ ಇಲಾಖೆ ಗುರುತಿಸಲಾಗಿತ್ತು. ಅದೇ ರೀತಿ 2017ರಲ್ಲಿ ಕಂಡು ಬಂದಂತಹ ಓಕಿ ಸೈಕ್ಲೋನ್, ವಾರ್ಧಾ ಚಂಡಮಾರುತ 2016ರಲ್ಲಿ ಕಂಡು ಬಂದಂಥದ್ದು. ಇದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಮತ್ತು ಪೂರ್ವ ಕರಾವಳಿಯಲ್ಲಿ ಚೆನ್ನೈ, ಕಾಂಚೀಪುರಂ ಮತ್ತು ವಿಶಾಖಪಟ್ಟಣಂ ನಗರಗಳಲ್ಲಿ ತುಂಬಾ ಮಳೆಗೆ ಕಾರಣ ಆಗಿತ್ತು ಕೂಡ. ಮುಂದಿನ ಟಾಪಿಕ್ ಬಂದು ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹದ್ದು, ಪ್ರಪಂಚದಾದ್ಯಂತ ಪ್ರಥಮ ಬಾರಿಗೆ ಒಂದು ಖಾಸಗಿ ಕಂಪನಿ ಯಶಸ್ವಿಯಾಗಿ ತನ್ನ ಉಡಾವಣೆಯನ್ನ ಬಾಹ್ಯಾಕಾಶಕ್ಕೆ ಮಾಡಿದಂತಹ ಪ್ರಖ್ಯಾತಿಯನ್ನ ಗಳಿಸ್ಕೊಂಡಿದ್ದು ನಮ್ಮ ಸ್ಪೇಸ್ ಎಕ್ಸ್ ಕಂಪನಿ. ಇದು US-ನ ಪ್ರೈವೇಟ್ ಕಂಪನಿ, US-ನಲ್ಲಿರುವಂತಹ ಒಂದು ಪ್ರೈವೇಟ್ ಕಂಪನಿಯಾಗಿದೆ. ಇದನ್ನ ಸ್ಥಾಪನೆ ಮಾಡಿದವರು ಎಲನ್ ಮಸ್ಕ್ ರವರು. ಸೊ ಈ ಒಂದು ಸ್ಪೇಸ್ ಎಕ್ಸ್ ಕಂಪನಿ ಇತ್ತೀಚೆಗೆ ಫಾಲ್ಕನ್ 9 ಎಂಬ ರಾಕೆಟ್ ಮೂಲಕವಾಗಿ ಈ ಇಬ್ಬರು ಬೆಂಕನ್ ಮತ್ತು ಅರ್ಲಿ ಗಗನಯಾತ್ರಿಗಳನ್ನ ಫಾಲ್ಕನ್ 9 ಎಂಬ ರಾಕೆಟ್ ಮೂಲಕವಾಗಿ ಕ್ರೂ ಡ್ರ್ಯಾಗನ್ ನೌಕೆಯಲ್ಲಿ ಈ ಇಬ್ಬರು ಗಗನಯಾತ್ರಿಗಳನ್ನ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ
ಅಧ್ಯಯನಕ್ಕಾಗಿ ಕಳಿಸ್ಕೊಡ್ಲಾಯಿತು. ಸೊ ಹಾಗಾಗಿ ಈ ಒಂದು ಯೋಜನೆಯನ್ನ ಸ್ಪೇಸ್ ಎಕ್ಸ್ ಡೆಮೋ 2 ಅಂತ ಹೇಳಿ ಕರಿತೀವಿ. ಸ್ಪೇಸ್ ಎಕ್ಸ್ ಡೆಮೋ 2 ಅಂತ ಹೇಳಿ ಹೆಸರಿಡಲಾಗಿದೆ. ಈ ಒಂದು ಯೋಜನೆಯ ಮೂಲಕವಾಗಿ ಈ ಇಬ್ಬರು ಗಗನಯಾತ್ರಿಗಳನ್ನ ಬಾಹ್ಯಾಕಾಶದ ಅಧ್ಯಯನಕ್ಕೆ ಸ್ಪೇಸ್ ಎಕ್ಸ್ ಪ್ರೈವೇಟ್ ಕಂಪನಿ, ನಾಸಾ ಅಲ್ಲ, ನಾಸಾ ಜಸ್ಟ್ ಸಹಭಾಗಿತ್ವ, ಅದು ಕೂಡ ಸಹಕಾರವನ್ನು ನೀಡಿದೆ. ಆದರೆ ಪ್ರೈವೇಟ್ ಕಂಪನಿ ಮೊದಲ ಬಾರಿಗೆ ಪ್ರಪಂಚದಲ್ಲಿ ಖಾಸಗಿ ಕಂಪನಿ ಬಾಹ್ಯಾಕಾಶ ಒಂದು ಉಡಾವಣೆಯನ್ನ ಮಾಡಿದೆ ಅಂತ ಹೇಳಿದ್ರೆ ಈ ಒಂದು ಸ್ಪೇಸ್ ಎಕ್ಸ್ ಕಂಪನಿ ಆಗಿದೆ. ಮುಂದಿನ ಒಂದು ಟಾಪಿಕ್ ಬಂದಂತಹ ಸಂದರ್ಭದಲ್ಲಿ ಈ ನಬಾರ್ಡ್ ಅನ್ನುವಂತಹ ಈ ಒಂದು ಆರ್ಗನೈಸೇಷನ್ಗೆ ಇತ್ತೀಚೆಗೆ ನೂತನ ಮುಖ್ಯಸ್ಥರಾಗಿ ಗೋವಿಂದರಾಜುಲು ಚಿಂತಾರವರನ್ನ ಆಯ್ಕೆ ಮಾಡಿಕೊಳ್ಳಾಯಿತು. ಸೊ ಈ ನಬಾರ್ಡ್ ಏನು ಸಂಸ್ಥೆ ಇದೆ, ಈ ಸಂಸ್ಥೆ ಡಾಕ್ಟರ್ ಬಿ ಶಿವರಾಮನ್ ಈ ಸಮಿತಿಯ ಶಿಫಾರಸಿನ ಆಧಾರದಲ್ಲಿ ಸ್ಥಾಪನೆ ಮಾಡಲಾಯಿತು ಈ ನಬಾರ್ಡ್ ಅನ್ನ. ಯಾವಾಗ ಸ್ಥಾಪನೆ ಮಾಡಲಾಯಿತು ಅಂದ್ರೆ 1982 ಜುಲೈ 12 6ನೇ ಪಂಚವಾರ್ಷಿಕ ಯೋಜನೆ 6 ಪ್ಲಾನ್ ನ ಸಂದರ್ಭದಲ್ಲಿ ಸ್ಥಾಪನೆಯನ್ನ ಮಾಡಲಾಯಿತು ಡಾಕ್ಟರ್ ಬಿ ಶಿವರಾಮನ್ ಸಮಿತಿಯ ಶಿಫಾರಸ್ಸಿನ ಮೇರೆಗೆ. ಸೊ ಈ ಒಂದು ಶಿವರಾಮನ್ ಸಮಿತಿ ಏನಿದೆ, ಇದು ಭಾರತ ಸರ್ಕಾರ ಗ್ರಾಮೀಣ ಆರ್ಥಿಕತೆಯನ್ನು ಭಾರತದಲ್ಲಿರುವಂತಹ ಗ್ರಾಮೀಣ ಆರ್ಥಿಕತೆಯನ್ನು ಉತ್ತೇಜನ ಮಾಡುವಂತಹ ಪ್ರತಿಯೊಂದು ಅಗತ್ಯವಾದಂತಹ ಸಾಲವನ್ನ ನೀಡುವಂತಹ ಉದ್ದೇಶದಿಂದ ಈ ರೂಪಿಸಿದಂತಹ ಯೋಜನೆ ಇದಾಗಿರುವಂಥದ್ದು. 1979 ಮಾರ್ಚ್ 30 ಈ ಸಮಿತಿಯನ್ನ ರಚನೆ ಮಾಡಲಾಗುತ್ತೆ. 1979 ಮಾರ್ಚ್ 30 ಈ ಸಮಿತಿಯನ್ನು ರಚನೆ ಮಾಡಲಾಗಿ ನವೆಂಬರ್ 28 ತನ್ನ ವರದಿಯನ್ನು ಸಲ್ಲಿಸುತ್ತೆ. ಈ ವರದಿಯ ಆಧಾರದ ಮೇಲೆ ಈ ಒಂದು ನಬಾರ್ಡ್ ಅನ್ನ ಸ್ಥಾಪನೆ ಮಾಡಲಾಯಿತು 1982 ಜುಲೈರಂದು. ಇದು ಕೇಳ್ಬೋದು, ಪ್ರಿಲಿಮ್ಸ್ ಪರ್ಸೆಪ್ಷನ್ ಇಂದ ನೋಡಿದಂಥ ಸಂದರ್ಭದಲ್ಲಿ ನಬಾರ್ಡ್ ಯಾವ ಒಂದು ಸಮಿತಿಯ ಶಿಫಾರಸಿನ ಮೇಲೆ ರಚನೆ ಆಯಿತು, ಯಾವಾಗ ರಚನೆ ಆಯಿತು, ಆಗ ಆ ಸಂದರ್ಭದಲ್ಲಿ ಇದ್ದಂತಹ ಒಂದು ಪಂಚವಾರ್ಷಿಕ ಯೋಜನೆ ಯಾವುದು ಆಗಿದ್ದಂಥದ್ದು 6th 5-year ಪ್ಲಾನ್ ಅಂತ ಹೇಳಿದೆ. ಸೊ ಈ ಒಂದು 5-year ಪ್ಲಾನ್ 1980 85 ಇದ್ದಂಥದ್ದು. ಸೊ ಈ ಒಂದು ನಬಾರ್ಡ್ ಸಂಸ್ಥೆ ಏನಿದೆ, ಇದು ಸ್ವಸಹಾಯ ಗುಂಪುಗಳಿಗೆ ಅಭಿವೃದ್ಧಿಗೆ ನೆರವನ್ನು ನೀಡುತ್ತದೆ. ಅದೇ ರೀತಿ ಬುಡಕಟ್ಟು ಸಮುದಾಯದ ಅಭಿವೃದ್ಧಿಗೆ ಕೂಡ ನೆರವನ್ನು ನೀಡುತ್ತದೆ. ಅದೇ ರೀತಿ ಮಣ್ಣು ಮತ್ತು ಜಲ ರಕ್ಷಣೆಗೆ ಕೂಡ ನೆರವನ್ನು ನೀಡುವಂತಹ ಒಂದು ಸಂಸ್ಥೆ ಆಗಿದೆ. ಈ ಒಂದು ಕೃಷಿ ಉತ್ಪಾದಕತೆಯಲ್ಲಿ ಅತಿ ಹೆಚ್ಚು ಅಭಿವೃದ್ಧಿಯನ್ನ ಕಾಣಬೇಕು ಅನ್ನುವಂತಹ ಯೋಜನೆ ಕೂಡ ಇದ್ರದ್ದಾಗಿರುವಂಥದ್ದು. ಅದೇ ರೀತಿ ನಮ್ಮ ಈ ನಬಾರ್ಡ್ ಏನಿದೆ, ಇದು ರಾಜ್ಯ ಸಹಕಾರಿ ಬ್ಯಾಂಕ್, ಕೋಆಪರೇಟಿವ್ ಬ್ಯಾಂಕ್ ಏನಿದೆ, ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ಸ್, ಅದೇ ರೀತಿ ಡಿಸ್ಟಿಕ್ ಕೋಆಪರೇಟಿವ್ ಬ್ಯಾಂಕ್ಸ್ ಮತ್ತೆ RRBಗಳು. RRB ಅಂದ್ರೆ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳ ಮೇಲ್ವಿಚಾರಣೆಯನ್ನ ಕೂಡ ಮಾಡುತ್ತೆ ಈ ನಬಾರ್ಡ್ ಆಗಿರೋ. ಇದು ಒಂದು ಅಪೆಕ್ಸ್ ಬ್ಯಾಂಕ್ ಅಂತಾನೆ ಹೇಳಿ ಕರೀಬಹುದು. ಮುಂದಿನ ಒಂದು ವಿಷಯ, ಇತ್ತೀಚಿನ ದಿನದಲ್ಲಿ ನಮ್ಮ ಕೇರಳ ಗವರ್ಮೆಂಟ್ ಏನಿದೆ KFON ಎಂಬ ಯೋಜನೆಯನ್ನ ಜಾರಿಗೆ ತಗೊಬಂದಿದೆ. ಹಾಗಾದ್ರೆ ಏನಿದು KFON ಅಂತ ಹೇಳಿದ್ರೆ, ಉಚಿತವಾಗಿ ಬಡವರಿಗೆ ಇಂಟರ್ನೆಟ್ ಸೇವೆಯನ್ನ ನೀಡುವಂಥದ್ದು. ಸೊ ಕೇರಳಾಸ್ ಫ್ರೀ ಇಂಟರ್ನೆಟ್ ಪ್ರಾಜೆಕ್ಟ್ ಈ KFON ಆಗಿರುವಂಥದ್ದು. ಸೊ ಕೇರಳದಲ್ಲಿರುವಂತಹ ಬಡವರಿಗಾಗಿ 2020 ಡಿಸೆಂಬರ್ ವೇಳೆಗೆ ಈ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಅಲ್ಲಿನ CM ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಮುಂದಿನ ಟಾಪಿಕ್ ಬಂದು ಜಲಶಕ್ತಿ ಅಭಿಯಾನ್ ಏನಿದೆ, ಈ ಒಂದು ರಾಷ್ಟ್ರೀಯ ಜಲಶಕ್ತಿ ಅಭಿಯಾನದಡಿ ಕೇಂದ್ರ ಸರ್ಕಾರ ಮುಂಬರುವಂತಹ ಮಾನ್ಸೂನ್ ಋತುವನ್ನ ತನ್ನ ಜಲ ಸಂರಕ್ಷಣಾ ಪ್ರಯತ್ನಗಳನ್ನು ವಿನಿಯೋಗಿಸಲು ತೀರ್ಮಾನ ಮಾಡಿರುವಂತಹದ್ದು. ಸೊ ಇಲ್ಲಿ ಈ ಒಂದು ಜಲಶಕ್ತಿ ಅಭಿಯಾನದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಇದೊಂದು ಮಿಷನ್ ಆಧಾರಿತ, ಸಮಯಬದ್ಧವಾದ ಮತ್ತು ಮಿಷನ್ ಆಧಾರಿತ ಅಭಿಯಾನ ಆಗಿರುವಂಥದ್ದು. 2019 ಆರಂಭಗೊಂಡಿರುವ ಈ ಒಂದು ಯೋಜನೆ ಏನಿದೆ, ಸುಮಾರು 256 ಜಿಲ್ಲೆಗಳಿಗೆ ಇದು ಅನುಷ್ಠಾನಗೊಳ್ತಾ ಇದೆ. ಹೆಚ್ಚಿನ ನೀರಿನ ಸಮಸ್ಯೆ ಎದುರಿಸ್ತಾ ಇರುವಂತಹ ಸುಮಾರು 256 ಜಿಲ್ಲೆಗಳಿಗೆ ಈ ಒಂದು ಯೋಜನೆ ಅನುಷ್ಠಾನಗೊಳ್ತಾ ಇದೆ. ಸೊ ಹಾಗೆ ನಾಗರಿಕ ಸಹಭಾಗಿತ್ವದ ಮೂಲಕ ಈ ಅಭಿಯಾನ ನಡೆಯುತ್ತೆ. ಜನಾಂದೋಲನದ ಮೂಲಕ ಎಲ್ಲ ಭಾಗಿದಾರರನ್ನ ನೀರಿನ ಸಂರಕ್ಷಣಾ ವ್ಯಾಪ್ತಿಗೆ ತರಲು ಈ ಒಂದು ಯೋಜನೆ ಉದ್ದೇಶ ಕೂಡ ಆಗಿರುವಂಥದ್ದು. ಅದರ ಜೊತೆಯಲ್ಲಿ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ವಿವಿಧ ಸಚಿವಾಲಯಗಳು ಈ ಒಂದು ಸಹಭಾಗಿತ್ವದಲ್ಲಿ ಕೈಗೊಂಡಿದ್ದಾರೆ.
ಈ ಒಂದು ಉಪಕ್ರಮದಲ್ಲಿ ಈ ಒಂದು ಜಲಶಕ್ತಿ ಅಭಿಯಾನ ಅಂತ ಏನಿದೆ ಇದರ ಒಂದು ಅಡಿಯಲ್ಲಿ ಮಾಡಬೇಕಾದಂತಹ ಕೆಲಸಗಳೇನೇನು ಅಂತ ಹೇಳಿದ್ರೆ ಪಾರಂಪರಿಕ ಜಲಚರಗಳ ಪುನಶ್ಚೇತವನ್ನ ಮಾಡಬೇಕು, ಕೆರೆಗಳ ಹೂಳೆತ್ತುವಂತಹ ಕಾರ್ಯವನ್ನ ಮಾಡಬೇಕು, ಅದೇ ರೀತಿ ಜಲಮೂಲಗಳಲ್ಲಿ ಅತಿಕ್ರಮಣವನ್ನ ತೆಗೆದು ಹಾಕಬೇಕು. ಅಲ್ಲಿ ಆಕ್ರಮಣ ಮಾಡ್ಕೊಂಡಿತ್ತು ಅಂತ ಹೇಳಿದ್ರೆ ಅದನ್ನ ತೆರವುಗೊಳಿಸಬೇಕು. ಅದೇ ರೀತಿ ಜಲಾನಯನ ಪ್ರದೇಶವನ್ನ ಸ್ವಚ್ಛಗೊಳಿಸಬೇಕು. ಆಗಮನ ಮತ್ತು ನಿರ್ಗಮನ ದ್ವಾರಗಳ ಒಂದು ನಿರ್ಮಾಣ ಮತ್ತು ಬಲವರ್ಧನೆಯನ್ನ ಮಾಡಬೇಕು. ಇದಿಷ್ಟು ಈ ಒಂದು ಯೋಜನೆಯ ಅಡಿ ಮಾಡಬೇಕಾಗಿರುವಂತಹ ಪ್ರಮುಖ ಕೆಲಸ ಆಗಿದೆ. ಮುಂದಿನ ಪ್ರಮುಖ ವಿಷಯ ಅಂತ ಹೇಳಿದ್ರೆ ಬ್ಲ್ಯಾಕ್ ಪಗೋಡ ಅಂತ ಹೇಳಿ ಕರಿತೀವಿ. ಪ್ರಿಲಿಮ್ಸ್ ಪರ್ಸೆಪ್ಷನ್ ಇಂದ ನೋಡಿದಂತಹ ಸಂದರ್ಭದಲ್ಲಿ ಬ್ಲ್ಯಾಕ್ ಪಗೋಡ ಮತ್ತೆ ವೈಟ್ ಪಗೋಡ. ಸೊ ಈ ಒಂದು UPSC ಪ್ರಿಲಿಮ್ಸ್ ನಲ್ಲಿ ಕೇಳಿರುವಂತಹ ಒಮ್ಮೆ ಈ ಕ್ವಶನ್ ಬಂದಿತ್ತು ಬ್ಲ್ಯಾಕ್ ಪಗೋಡ ಅಂತ ಹೇಳಿ. ಇದು ಒಡಿಶಾದಲ್ಲಿರುವಂತಹ ಒಂದು ಕೊನಾರ್ಕ್ ಟೆಂಪಲ್, ಸೂರ್ಯ ಟೆಂಪಲ್ಗೆ ಬ್ಲ್ಯಾಕ್ ಪಗೋಡ ಅಂತ ಹೇಳಿ ಕರಿತೀವಿ. ಒಡಿಶಾದಲ್ಲಿರುವಂತಹ ಕೊನಾರ್ಕ್ ಟೆಂಪಲ್ಗೆ ಬ್ಲ್ಯಾಕ್ ಪಗೋಡ ಅಂತ ಹೇಳಿ ಕರಿತೀವಿ. ರೀಸೆಂಟ್ಲಿ ಸೆಂಟ್ರಲ್ ಗವರ್ಮೆಂಟ್ ಸಂಪೂರ್ಣವಾಗಿ ಇತ್ತೀಚೆಗೆ ನಮ್ಮ ಕೇಂದ್ರ ಸರ್ಕಾರ ಈ ಒಂದು ದೇವಸ್ಥಾನದಲ್ಲಿ ಸಂಪೂರ್ಣವಾಗಿ ಸೌರ ವಿದ್ಯುತ್ತನ್ನ ಅಳವಡಿಸಬೇಕು, ಸಂಪೂರ್ಣವಾಗಿ ಈ ಒಂದು ಸೌರ ವಿದ್ಯುತ್ತನ್ನ ಅಳವಡಿಸಬೇಕು, ಅದರಿಂದ ಸೂರ್ಯ ನಗರಿಯಾಗಿ ನಿರ್ಮಾಣವನ್ನ ಮಾಡಬೇಕು ಅಂತ ಹೇಳಿ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಹಾಗಾದ್ರೆ ಈ ದೇವಾಲಯವನ್ನ ಯಾರು ನಿರ್ಮಿಸಿದ್ದು ಅಂತ ಹೇಳಿದ್ರೆ ಗಂಗರ ಅರಸ ಗಂಗರ 1ನೇ ನರಸಿಂಹ ದೇವ ಈ ಒಂದು ದೇವಾಲಯವನ್ನ ಸ್ಥಾಪನೆ ಮಾಡಿದಂಥವ್ರು. ಇದು ರಥದ ಆಕಾರದಲ್ಲಿರುವಂಥದ್ದು, ರಥದ ಆಕಾರವನ್ನ ಪಡೆದುಕೊಂಡಿದೆ. ಹಾಗಾಗಿ ಇದನ್ನ ಬ್ಲ್ಯಾಕ್ ಪಗೋಡ ಅಂತ ಹೇಳಿ ಕೂಡ ಕರಿತೀವಿ. ಇದು 1984ರಲ್ಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್, ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿದಂತಹ ಒಂದು ದೇವಾಲಯ ಆಗಿದೆ. ಇದು ಬ್ಲ್ಯಾಕ್ ಪಗೋಡ ಆಯಿತು. ಅದೇ ರೀತಿ ನಾವು ವೈಟ್ ಪಗೋಡ ಅಂತ ಕೂಡ ನಾನು ಹೇಳಿದೆ. ಈ ವೈಟ್ ಪಗೋಡ ಅಂತ ಹೇಳಿ ಯಾವ ಒಂದು ದೇವಾಲಯನ ಕರಿತೀವಿ ಅಂದ್ರೆ ಪುರಿ ಜಗನ್ನಾಥ ದೇವಾಲಯವನ್ನ ನಾವು ವೈಟ್ ಪಗೋಡ ಅಂತ ಹೇಳಿ ಕರಿತೀವಿ. ಹಾಗೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ಹೊಸ ನೋಟುಗಳ ಮೇಲೆ ನಮ್ಮ ಭಾರತದ ವಿವಿಧ ಪ್ರಸಿದ್ಧವಾದಂತಹ ಪಾರಂಪರಿಕ ಸ್ಥಳಗಳನ್ನ ಮತ್ತೆ ಕೆಲವೊಂದು ವಿವಿಧ ಪ್ರಮುಖವಾಗಿರುವಂತಹ ಸುದ್ದಿಗಳನ್ನ ಆಗಿರ್ಬೋದು, ಅಥವಾ ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ, ಇದು ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾನು ಇದನ್ನ ಸುಮ್ಮನೆ ಜಸ್ಟ್ ಹೇಳ್ತಾ ಇದ್ದೀನಿ. 2000 ನೋಟ್ ಮೇಲೆ ಇರುವಂಥದ್ದು ಮಾಮ್ ಈ ಮಂಗಳಯಾನಕ್ಕೆ ಕಳಿಸಿದಂತಹ ಒಂದು ಮಾಮ್ ಆರ್ಬಿಟ್ ಆಗಿರುವಂಥದ್ದು ಇದು. ಇದನ್ನ ಪ್ರಿಂಟ್ ಮಾಡಲಾಯಿತು. ಅದೇ ರೀತಿ ನಾನು ಇದನ್ನ ಯಾಕೆ ಹೇಳಿದ್ರೆ ಕೊನಾರ್ಕ್ ದೇವಾಲಯ ಏನಿದೆ, ಈ ಒಂದು ಸೂರ್ಯ ದೇವಾಲಯ, ಇದರ ಒಂದು ರಥದ ಆಕಾರದಲ್ಲಿದೆ ಅಂತ ಹೇಳಿದೆ. ಅಲ್ಲಿ ಚಕ್ರ ಇರುವಂಥದ್ದು, ಆ ರಥದ ಒಂದು ಚಿತ್ರವನ್ನ 10 ರೂಪಾಯಿ ನೋಟಿನ ಮೇಲೆ ಪ್ರಿಂಟ್ ಮಾಡಲಾಗಿದೆ. ಅದೇ ರೀತಿ 500 ರೂಪಾಯಿ ನೋಟಿನ ಮೇಲೆ ನಮ್ಮ ಕೆಂಪು ಕೋಟೆಯನ್ನ, ರೆಡ್ ಫೋರ್ಟ್ ಅನ್ನ ಪ್ರಿಂಟ್ ಮಾಡಲಾಗಿದೆ. ಅದೇ ರೀತಿ 200 ರೂಪಾಯಿ ನೋಟಿನ ಮೇಲೆ ಸಾಂಚಿ ಸ್ತೂಪವನ್ನ ಪ್ರಿಂಟ್ ಮಾಡಲಾಗಿದೆ. ಅದೇ ರೀತಿ 100 ರೂಪಾಯಿ ನೋಟಿನ ಮೇಲೆ ಗುಜರಾತಿನ ರಾಣಿ ಕಿ ವಾವ್ ಒಂದು ಪ್ರಸಿದ್ಧ ಸ್ಥಳ, ಇದನ್ನ ಪ್ರಿಂಟ್ ಮಾಡಲಾಗಿದೆ. ಅದೇ ರೀತಿ ಕರ್ನಾಟಕದ ಹಂಪಿಯ ಈ ಒಂದು ಕಲ್ಲಿನ ರಥವನ್ನ 50 ರೂಪಾಯಿ ನೋಟಿನ ಮೇಲೆ ಪ್ರಿಂಟ್ ಮಾಡಲಾಗಿದೆ. ಅದೇ ರೀತಿ ಕೂಡ 20 ರೂಪಾಯಿ ನೋಟಿನ ಮೇಲೆ ಅಜಂತ ಅಲ್ಲಿನ ಒಂದು ದೇವಾಲಯವನ್ನ ಪ್ರಿಂಟ್ ಮಾಡಲಾಗಿದೆ. ಮುಂದಿನ ಒಂದು ಟಾಪಿಕ್ ಕಿಸಾನ್ ಸಭಾ ಆ್ಯಪ್. ಇದು CSIR ನಿಂದ ಸ್ಥಾಪನೆ ಆಗಿರುವಂಥದ್ದು. ಈ ಒಂದು ಆ್ಯಪ್ ಏನಿದೆ ಇದು CSIR ನಿಂದ ಸ್ಥಾಪನೆ ಆಗಿರುವಂಥದ್ದು. CSIR ಅಂತ ಹೇಳಿದ್ರೆ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್. ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದವರು ಆರ್ಕಟ್ ರಾಮಸ್ವಾಮಿ ಮೊದಲಿಯಾರ್ ಮತ್ತು ಶಾಂತಿ ಸ್ವರೂಪ್ ಭರತ್ನಗರ್ ಅನ್ನೋರು 1942 ಸೆಪ್ಟೆಂಬರ್ 26ರಂದು ಸ್ಥಾಪನೆ ಮಾಡಿದೆ. ಇದಕ್ಕೆ ಪ್ರೆಸಿಡೆಂಟ್ ಅಥವಾ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಪ್ರಧಾನಮಂತ್ರಿ, ಆ ದೇಶದ ಪ್ರಧಾನಮಂತ್ರಿ, ನಮ್ಮ ದೇಶದ ಪ್ರಧಾನಮಂತ್ರಿಯವರು ಈ CSIRನ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಂಡಿರ್ತಾರೆ. ಈ ಆ್ಯಪ್ ಏನಕ್ಕೆ, ಯಾವ ಒಂದು ಕಾರಣಕ್ಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಸರಕು ಸಾಗಣೆ ನಿರ್ವಹಣೆ ವ್ಯವಸ್ಥೆಗೆ ಮತ್ತು ಸರಬರಾಜು ಸರಪಳಿಗೆ ರೈತರಿಗೆ ಸಂಪರ್ಕವನ್ನು ಕಲ್ಪಿಸೋದಕ್ಕೆ. ರೈತರು ಬೆಳೆದಂತಹ ಬೆಳೆಗಳು ತುಂಬಾ ಬೆಳೆದಿರ್ತಾರೆ, ಆದರೆ ಅವರಿಗೆ ಮೇಯ್ನ್ ಅಲ್ಲಿ ಪ್ರಾಬ್ಲಮ್ ಏನಲ್ಲಿ ಆಗುತ್ತೆ ಅಂದ್ರೆ ಒಂದು ಟ್ರಾನ್ಸ್ಪೋರ್ಟೇಷನ್, ಇನ್ನೊಂದು ಸಂಗ್ರಹಣೆ ಮಾಡೋದಕ್ಕೆ ಅವರಿಗೆ ಅಂದ್ರೆ ಸ್ಟೋರೇಜ್ ಫಾರ್ಮ್ ಅಂದ್ರೆ ಸ್ಟೋರೇಜ್ ಮಾಡೋದಕ್ಕೆ ಅವರಿಗೆ ಯಾವುದೇ ರೀತಿಯಾದಂತಹ ಸ್ಥಳ ಇರೋದಿಲ್ಲ. ಸೊ ಇದು ಮೇಯ್ನ್ ರೈತರು ಅನುಭವಿಸ್ತಾ ಇರುವಂತಹ ಒಂದು
ಸಂಕಷ್ಟ ಆಗಿದೆ. ಸೊ ಹಾಗಾಗಿ ಈ ಒಂದು ಸರಕು ಸಾಗಣೆ ನಿರ್ವಹಣಾ ವ್ಯವಸ್ಥೆಯನ್ನ ಮತ್ತೆ ಸರಬರಾಜು ಸರಪಳಿಗೆ ಈ ಒಂದು ರೈತರಿಗೆ ಸಂಪರ್ಕ ಕಲ್ಪಿಸುವಂತಹ ಉದ್ದೇಶದಿಂದ ನಮ್ಮ CSR ಕಂಪನಿ ಈ ಒಂದು ಕಿಸಾನ್ ಸಭಾ ಆಪ್ ಅನ್ನ ಸ್ಥಾಪನೆ ಮಾಡಿದೆ. ಇಲ್ಲಿ ರೈತರು, ಮಂಡಿ ವಿತರಕರು, ಸಾಗಣೆದಾರರು, ಮಂಡಳಿಯ ಸದಸ್ಯರು, ಸೇವೆ ಒದಗಿಸುವವರು, ಗ್ರಾಹಕರ ಒಂದು ಯೋಗಕ್ಷೇಮಕ್ಕಾಗಿ ಈ ಕಿಸಾನ್ ಸಭಾ 6 ಪ್ರಮುಖ ಮಾಡ್ಯೂಲ್ಗಳನ್ನ ಒಳಗೊಂಡಿದೆ. ಸೊ ಈ ಒಂದು ಸದ್ಯದ ಕೋವಿಡ್ ಇಂದಿನ ಪರಿಸ್ಥಿತಿಯಲ್ಲಿ ರೈತರು ತಮ್ಮ ಉತ್ಪನ್ನಗಳನ್ನು ಮಾರುಕಟ್ಟೆ ತಲುಪಲು ಬೀಜ ಅಥವಾ ಗೊಬ್ಬರ ಸಂಗ್ರಹಣೆ ಇತ್ಯಾದಿಗಳಿಗಾಗಿ ಸಹಾಯವನ್ನ ನಿರೀಕ್ಷಿಸುತ್ತಿದ್ದಾರೆ. ಉತ್ಪನ್ನಗಳನ್ನು ಸೂಕ್ತ ಸಮಯಕ್ಕೆ ತಲುಪಿಸುವ ಮತ್ತು ಸೂಕ್ತ ಬೆಲೆಯಲ್ಲಿ ಒದಗಿಸುವಂತಹ ಅನುಕೂಲವಾಗುವಂತೆ ಒಂದು ಸದೃಢ ಸರಬರಾಜು ಸರಪಳಿ ನಿರ್ವಹಣೆ ತಕ್ಷಣದ ಅವಶ್ಯಕತೆ ಇದೆ. ಅದನ್ನ ಈ ಒಂದು ಕಿಸಾನ್ ಸಭಾ ಆಪ್ ಪೂರೈಕೆಯನ್ನ ಮಾಡ್ತದೆ. ಮುಂದಿನ ಟಾಪಿಕ್ ಬೇ ಆಫ್ ಬೆಂಗಾಲ್ ಬೌಂಡ್ರಿ ಲೇಯರ್ ಎಕ್ಸ್ಪೆರಿಮೆಂಟ್. ಇದನ್ನ ಶಾರ್ಟ್ ಆಗಿ BOBBLE ಅಂತ ಹೇಳಿ ಕರೀತಾರೆ. ಬಂಗಾಳ ಕೊಲ್ಲಿ ಗಡಿ ಪದರ ಪ್ರಯೋಗ ಅಂತ ಹೇಳಿ. ಇದು ಭಾರತ ಮತ್ತು UK ದೇಶಗಳ ಒಂದು ಜಂಟಿ ಯೋಜನೆಯಾಗಿದೆ. ಬಂಗಾಳ ಕೊಲ್ಲಿಯಲ್ಲಿ ಮಾನ್ಸೂನ್ ವ್ಯವಸ್ಥೆಯ ಮೇಲೆ ಸಾಗರ ಪ್ರಕ್ರಿಯೆಗಳ ಪ್ರಭಾವವನ್ನ ಪರೀಕ್ಷಿಸಲು ಪ್ರಯತ್ನಿಸುತ್ತದೆ. ಅದೇ ರೀತಿ ಇದು ಅಂದ್ರೆ ಕೇಂದ್ರ ಭೂ ವಿಜ್ಞಾನ ಸಚಿವಾಲಯ ಮತ್ತು UKಯ ನ್ಯಾಚುರಲ್ ಎನ್ವಿರಾನ್ಮೆಂಟ್ ರಿಸರ್ಚ್ ಕೌನ್ಸಿಲ್ ನಿಂದ ಅನುದಾನಿತಗೊಂಡಂತಹ ಒಂದು ಯೋಜನೆ. ನಮ್ಮ ಕೇಂದ್ರ ಸರ್ಕಾರದ ಭೂ ವಿಜ್ಞಾನ ಸಚಿವಾಲಯ, ಅದೇ ರೀತಿ UKಯ ಒಂದು ಸಂಸ್ಥೆಯಾದಂತಹ ನ್ಯಾಚುರಲ್ ಎನ್ವಿರಾನ್ಮೆಂಟ್ ರಿಸರ್ಚ್ ಕೌನ್ಸಿಲ್, ಈ ಎರಡರಿಂದ ಅನುದಾನಿತಗೊಂಡಂತಹ ಒಂದು ಯೋಜನೆ. ಇದು ಬಂಗಾಳ ಕೊಲ್ಲಿ ದಕ್ಷಿಣ ಏಷ್ಯಾ ಬೇಸಿಗೆ ಮಾನ್ಸೂನ್ ವ್ಯವಸ್ಥೆಯನ್ನು ರೂಪಿಸುವಲ್ಲಿ ಮೂಲಭೂತ ಪಾತ್ರವನ್ನ ವಹಿಸುವಂತಹ ಒಂದು ಯೋಜನೆ ಇದಾಗಿದೆ. ಅದೇ ರೀತಿ ವಿಷ್ಣು ಸೇಂದ್ರ ಪರ್ವ ಅಂತ ಹೇಳಿ, ಇದು ಜಾರ್ಖಂಡ್ ಮತ್ತು ನೆರೆಯ ಒಡಿಶಾ, ಪಶ್ಚಿಮ ಬಂಗಾಳ ಈ 3 ರಾಜ್ಯಗಳಲ್ಲಿ ಬುಡಕಟ್ಟು ಜನರು ಆಚರಿಸುವಂತಹ ಒಂದು ವಾರ್ಷಿಕ ಬೇಟೆ ಉತ್ಸವ ಆಗಿದೆ. ಸೊ ಈ ವರ್ಷ ಜೀವಂತ ಸ್ಮರಣೆಯಲ್ಲಿ ಮೊದಲ ಬಾರಿಗೆ ರಾಜ್ಯಾದ್ಯಂತ ಒಂದು ಸಂಪೂರ್ಣ ಲಾಕ್ಡೌನ್ ಇರೋದ್ರಿಂದ ಯಾವುದೇ ರೀತಿಯಾದಂತಹ ಪ್ರಾಣಿಗಳನ್ನ ಕೊಲ್ಲೋದಕ್ಕೆ ಅವಕಾಶ ಇಲ್ಲದಿರುವ ಕಾರಣ ಯಾವುದೇ ಪ್ರಾಣಿ ಕೂಡ ಸಾವನ್ನ ಅಪ್ಪಿಲ್ಲ. ಮುಂದಿನ ಟಾಪಿಕ್ ಮಿಷನ್ ಸಾಗರ್ ಅಂತ ಹೇಳ್ಬಿಟ್ಟು, ಇದು ಈ ಒಂದು COVID-19 ಏನಿದೆ, ಈ ಒಂದು ಪ್ಯಾಂಡಮಿಕ್ ರೋಗ ನಮ್ಮ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಘೋಷಣೆ ಮಾಡಿರುವಂಥದ್ದು. ಈ ಒಂದು ಸಾಂಕ್ರಾಮಿಕ ರೋಗದ ಹಿನ್ನೆಲೆಯಲ್ಲಿ ಹಿಂದೂ ಮಹಾಸಾಗರದ 5 ಪ್ರಮುಖ ದ್ವೀಪಗಳಾದಂತಹ ಮಾಲ್ಡೀವ್ಸ್, ಮಾರಿಷಸ್, ಮದಗಸ್ಕರ್, ಕೊಮೊರೊಸ್ ಮತ್ತು ಸಿಷೆಲ್ಸ್, ಈ ಒಂದು ದ್ವೀಪಗಳಿಗೆ ವೈದ್ಯಕೀಯ ನೆರವನ್ನ ನಮ್ಮ ಭಾರತ ಸರ್ಕಾರ ಈ ಒಂದು ಮಿಷನ್ ಸಾಗರ್ ಈ ಒಂದು ಯೋಜನೆಯ ಮೂಲಕ ಕೈಗೊಂಡಿರುವಂಥದ್ದು. ಸೊ ನಮ್ಮ ರಕ್ಷಣಾ ಸಚಿವಾಲಯ ಏನಿದೆ ತನ್ನ ಒಂದು ಹೇಳಿಕೆಯಲ್ಲಿ ಹೇಳಿದೆ ಏನಂತ ಹೇಳಿದ್ರೆ, ಈ ಹಡಗಿನ ಹೆಸರು ಕೇಸರಿ ಅಂತ ಹೇಳ್ಬಿಟ್ಟು, ಈ ಹಡಗಿನ ಮೂಲಕವಾಗಿ ಕೋವಿಡ್ಗೆ ಸಂಬಂಧಪಟ್ಟಂತಹ ಕೆಲವೊಂದು ಆಹಾರ ಪದಾರ್ಥಗಳಾಗಿರ್ಬೋದು ಅಥವಾ HC ಕಿಟ್ ಟ್ಯಾಬ್ಲೆಟ್ಗಳಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತಹ ಔಷಧಿಗಳು, ವೈದ್ಯಕೀಯ ಸಹಾಯ ತಂಡಗಳನ್ನ ಕೂಡ ಮತ್ತೆ ಅದರ ಜೊತೆಯಲ್ಲಿ ಆಯುರ್ವೇದ ಔಷಧಿಗಳನ್ನು ಕೂಡ ಈ ಒಂದು ಕೇಸರಿ ಹಡಗು ಒತ್ತೊಯ್ದಿರುವಂತಹ ಒಂದು ಯೋಜನೆಯೇ ಈ ಒಂದು ಮಿಷನ್ ಸಾಗರ್. ಇದು 2020 ಅಂದ್ರೆ ಈ ವರ್ಷ ಮೇ 10 ತನ್ನ ಪ್ರಯಾಣವನ್ನು ಆರಂಭಿಸಿದ್ದು. ಯಾವಾಗ ಅಂದ್ರೆ ಮೇ 10ರಂದು. ಸೊ ಅದೇ ರೀತಿ ಮುಂದಿನ ಒಂದು ಪ್ರಮುಖವಾದಂತಹ ವಿಷಯ ಅಂತ ಹೇಳಿದ್ರೆ, ನಮ್ಮ ಕೇಂದ್ರ ಸರ್ಕಾರ ಮತ್ತೆ ಅದರ ಜೊತೆಯಲ್ಲಿ ವಿವಿಧ ರಾಜ್ಯಗಳು ತನ್ನದೇ ಆದಂತಹ ಒಂದು ಆ್ಯಪ್ಗಳನ್ನ ಸ್ಟಾರ್ಟ್ ಮಾಡಿದ್ದಾವೆ. ಅಂದ್ರೆ ಈ ಒಂದು COVID-19 ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅದರ ಮುನ್ನೆಚ್ಚರಿಕಾ ಕ್ರಮವಾಗಿ ಆ್ಯಪ್ಗಳನ್ನ ಪ್ರಾರಂಭ ಮಾಡಿದೆ. ಈ ಮೊದಲನೇದಾಗಿ ಆರೋಗ್ಯ ಸೇತು ಅಂತ ಹೇಳ್ಬಿಟ್ಟು, ನಮ್ಮ ಕೇಂದ್ರ ಸರ್ಕಾರ ಈ ಒಂದು ಕೊರೋನಾ ವೈರಸ್ ಸೋಂಕಿಗೆ ತುತ್ತಾಗಿರುವಂತಹ ವ್ಯಕ್ತಿಗಳ ಮೇಲೆ ನಿಗಾ ಇರಿಸುವುದಕ್ಕಾಗಿ ಅಭಿವೃದ್ಧಿಪಡಿಸಿರುವಂತಹ ಆ್ಯಪ್ ಆಗಿದೆ ಆರೋಗ್ಯ ಸೇತು. ಅದೇ ರೀತಿ ಮಹಾಕವಚ್ ಹೆಸರಲ್ಲೇ ಮಹಾ ಇದೆ. ಸೊ ಹಾಗಾಗಿ ಮಹಾರಾಷ್ಟ್ರ ಸರ್ಕಾರ ಈ ಒಂದು ಅಭಿವೃದ್ಧಿಪಡಿಸಿರುವಂತಹ ಒಂದು ಆ್ಯಪ್ ಇದಾಗಿದೆ. ಸೊ ಪ್ರತಿಯೊಂದು ಆ್ಯಪ್ಗಳು ಕೂಡ ಯಾರು ಸೋಂಕಿತರು ಇರ್ತಾರೆ ಅಥವಾ ಕ್ವಾರಂಟೈನ್ ನಲ್ಲಿ ಇರ್ತಾರೆ ಅವ್ರ ಮೇಲೆ ನಿಗಾ ಇಡೋದಕ್ಕೆ, ಯಾಕೆಂದ್ರೆ ಕ್ವಾರಂಟೈನ್ ಆಗಿರ್ತಾರೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಕೆಲವರು ಅವ್ರಿಗೇನು ಸಂಬಂಧನೇ ಇಲ್ಲುವಂತಹ ರೀತಿಯಲ್ಲಿ ಎಲ್ಲಾ ಕಡೆ ಓಡಾಡ್ತಾ ಇರ್ತಾರೆ. ಲಿಮಿಟೆಡ್ ಏನು ಸ್ಪೇಸ್ ಇರುತ್ತೆ ಅಲ್ಲಿಂದ ಹೊರಗಡೆ ಓಡಾಟದಿರ್ಬೋದು ಜನಸಾಮಾನ್ಯರ ನಡುವೆ. ಸೊ ಹಾಗಾಗಿ ಅದನ್ನ ತಪ್ಪಿಸ್ಬೇಕು ಅಂತ ಹೇಳಿ ಈ ಒಂದು ಆ್ಯಪ್ಗಳನ್ನ ಜಾರಿಗೆ ತಗೊಬಂದಿರುವಂಥದ್ದು. ಅದೇ ರೀತಿ COVID-19 ಕ್ವಾರಂಟೈನ್ ಮಾನಿಟರ್ ತಮಿಳುನಾಡು, ಇದು ತಮಿಳುನಾಡು ಸರ್ಕಾರ ಅಭಿವೃದ್ಧಿಪಡಿಸಿರುವಂತಹ ಒಂದು ಆ್ಯಪ್ ಆಗಿರೋದು. ಅದೇ ರೀತಿ ಕೊರೋನಾ ವಾಚ್ ಆ್ಯಪ್, ಈ ಕರ್ನಾಟಕ ಸರ್ಕಾರದ ಒಂದು ಮೊಬೈಲ್ ಆ್ಯಪ್ ಇದಾಗಿರುವಂಥದ್ದು ಕೊರೋನಾ ವಾಚ್ ಆ್ಯಪ್ ಅಂತ ಹೇಳ್ಬಿಟ್ಟು.
ಇತ್ತೀಚೆಗೆ ಕರ್ನಾಟಕ ಜಿಯೋಗ್ರಫಿಕ್ ಇನ್ಫಾರ್ಮೇಷನ್ ಸಿಸ್ಟಮ್ ಏಜೆನ್ಸಿ ಇದನ್ನು ಅಭಿವೃದ್ಧಿಪಡಿಸಿದೆ. ಅದೇ ರೀತಿ ಕೊರೋನಾ ಕವಚ್, ಇದು ಕೋವಿಡ್-19 ಟ್ರ್ಯಾಕ್ ಮಾಡುವಂತಹ ಆ್ಯಪ್ ಆಗಿದೆ. ಇದು ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ, ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮಿನಿಸ್ಟ್ರಿ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ, ಈ ಎರಡೂ ಸಚಿವಾಲಯಗಳು ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವಂತಹ ಒಂದು ಆ್ಯಪ್ ಇದಾಗಿದೆ. ಅದರ ಜೊತೆಯಲ್ಲಿ ಟೆಸ್ಟ್ ಯುವರ್ ಸೆಲ್ಫ್ ಗೋವಾ, ಗೋವಾ ಸರ್ಕಾರ ಟೆಸ್ಟ್ ಯುವರ್ ಸೆಲ್ಫ್ ಗೋವಾ ಅನ್ನುವಂತಹ ಒಂದು ಆ್ಯಪನ್ನು ಅಭಿವೃದ್ಧಿಪಡಿಸಿದೆ. ಅದರ ಜೊತೆಯಲ್ಲಿ ಕೋವಾ ಪಂಜಾಬ್ ಅನ್ನುವಂತಹ ಆ್ಯಪನ್ನು ಪಂಜಾಬ್ ರಾಜ್ಯ ಅಭಿವೃದ್ಧಿಪಡಿಸಿರುವಂಥದ್ದು. ಮುಂದಿನ ಒಂದು ಟಾಪಿಕ್ ಬಂದು ಮಿಷನ್ ವಂದೇ ಭಾರತ್. ಈ ಮಿಷನ್ ವಂದೇ ಭಾರತ್ ಏನಿದು? ಮಿಷನ್ ವಂದೇ ಭಾರತ್ ಅಂತ ಹೇಳಿದ್ರೆ, ನಮ್ಮ ಭಾರತ ಸರ್ಕಾರ ವಿದೇಶಗಳಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವಂತಹ ಭಾರತೀಯರನ್ನ ಪುನಃ ನಮ್ಮ ತವರು ದೇಶಕ್ಕೆ ಕರೆತರುವಂತಹ ಒಂದು ಯೋಜನೆಯೇ ವಂದೇ ಭಾರತ್ ಮಿಷನ್ ಅಂತ ಹೇಳಿ 2020 ಮೇ 7ರಿಂದ ಇದನ್ನು ಆರಂಭ ಮಾಡಿದೆ. ಈ ಒಂದು ಮಿಷನ್ ಅಡಿಯಲ್ಲಿ ನಾಗರಿಕ ವಿಮಾನಯಾನ ಸಚಿವಾಲಯ, ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಮತ್ತು ಭಾರತಕ್ಕೆ ಕರೆತರುತ್ತಿರುವಂತಹ ಭಾರತೀಯರ ತವರು ನೆಲದ ಸರ್ಕಾರಗಳೊಂದಿಗೆ, ಅಂದರೆ ಫಾರ್ ಎಕ್ಸಾಂಪಲ್ ವಿಮಾನ ಸಚಿವಾಲಯ, ವಿದೇಶಾಂಗ ಸಚಿವಾಲಯ, ಅದರ ಜೊತೆಯಲ್ಲಿ ಯಾವ ಯಾವ ರಾಜ್ಯಗಳು, ಈಗ ಕರ್ನಾಟಕದಿಂದ ಯಾರಾದರೂ ವಿದೇಶದಲ್ಲಿದ್ದಾರೆ ಅಂದರೆ ನಮ್ಮ ಕರ್ನಾಟಕ ಸರ್ಕಾರ, ಅದೇ ರೀತಿ ಯುಪಿಯ ನಾಗರಿಕರು ಯಾರಾದರೂ ಬೇರೆ ದೇಶದಲ್ಲಿದ್ದಾರೆ ಅಂದರೆ ಯುಪಿಯ ಸರ್ಕಾರ. ಸೊ ಈ ರೀತಿಯಾಗಿ ತವರು ನೆಲದ ಸರ್ಕಾರಗಳೊಂದಿಗೆ ಸಮನ್ವಯವನ್ನು ನಡೆಸಿಕೊಂಡು ಈ ಒಂದು ವಂದೇ ಭಾರತ್ ಮಿಷನ್ ಅನ್ನ ಜಾರಿಗೆ ತಗೊಂಡು ಬಂದಿರುವಂಥದ್ದು ಕಾರ್ಯವನ್ನು ಆರಂಭ ಮಾಡಿದೆ. ಇದು ಏರ್ ಇಂಡಿಯಾ ತನ್ನ ಉಪಸಂಸ್ಥೆಯಾದಂತಹ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಮೂಲಕವಾಗಿ ಒಟ್ಟಾರೆ ಈ 64 ವಿಮಾನಗಳು, ಈ ಒಂದು ವಿಮಾನಗಳನ್ನು 12 ರಾಷ್ಟ್ರಗಳಾದಂತಹ ಅಮೆರಿಕ, ಬ್ರಿಟನ್, ಬಾಂಗ್ಲಾದೇಶ, ಸಿಂಗಾಪುರ್, ಸೌದಿ ಅರೇಬಿಯಾ, ಕುವೈತ್, ಫಿಲಿಪೈನ್ಸ್, UAE, ಮಲೇಷಿಯಾದಿಂದ ಕಾರ್ಯಾಚರಣೆ ನಡೆಸ್ತಾ ಇದ್ದು, ಮೊದಲ ಹಂತದಲ್ಲಿ ಸುಮಾರು 14,800 ಭಾರತೀಯರನ್ನ ಕರೆತರಲಾಗ್ತಾ ಇದೆ. ಸೊ ಹಾಗಾಗಿ ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಮ್ಯಾಟರ್ ಅಂತಾನೆ ಹೇಳ್ಬೋದು. ನಮ್ಮ ಕೋವಿಡ್ ಸಂದರ್ಭದಲ್ಲಿ, ಸಂಪೂರ್ಣ ಲಾಕ್ಡೌನ್ ಆದಂತಹ ಸಂದರ್ಭದಲ್ಲಿ ಭಾರತಕ್ಕೆ ನಮ್ಮ ಭಾರತೀಯರನ್ನ ವಾಪಸ್ ಕರೆತಂದಂತಹ ಒಂದು ಯೋಜನೆ ಈ ಒಂದು ವಂದೇ ಭಾರತ್ ಮಿಷನ್ ಆಗಿದೆ. ಮುಂದಿನ ಟಾಪಿಕ್ ಬಂದು ಈ ಕೋವಿಡ್ ಕವಚ್ ಎಲಿಸಾ ಪರೀಕ್ಷಾ ಕಿಟ್ ಅಂತ ಹೇಳಿ. ಈ ಒಂದು ಕೋವಿಡ್ ಕವಚ್ ಎಲಿಸಾ ಪರೀಕ್ಷಾ ಕಿಟ್, ಈ ಒಂದು ಕೋವಿಡ್ಗೆ ಸಂಬಂಧಪಟ್ಟಂತಹ ಒಂದು ಟೆಸ್ಟ್ಗೆ ಸಂಬಂಧಪಟ್ಟಂತಹ ಒಂದು ಕಿಟ್ ಆಗಿರುವಂಥದ್ದು. ಇದನ್ನು ಅಭಿವೃದ್ಧಿಪಡಿಸಿದವರು ಮಹಾರಾಷ್ಟ್ರದ ಪುಣೆಯ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಅವರು ಅಭಿವೃದ್ಧಿಪಡಿಸಿರೋದು. ಕೊರೋನಾ ವೈರಸ್ ರೋಗ ನಿರ್ಣಯಕ್ಕಾಗಿ ಇದು ಭಾರತದ ಮೊದಲ ಸ್ಥಳೀಯ ಪ್ರತಿಕಾಯ ಆಧಾರಿತ ಎಲಿಸಾ ಪರೀಕ್ಷಾ ಕಿಟ್ ಆಗಿರುವಂಥದ್ದು. ಸೊ ಇದು ಸುಮಾರು 2.5 ಗಂಟೆಗಳಲ್ಲಿ ಸುಮಾರು 90 ಮಾದರಿಗಳನ್ನು ಪರೀಕ್ಷಿಸಬಹುದಾದಂತಹ ಒಂದು ಕಿಟ್ ಆಗಿದೆ. ಸೊ ಹಾಗಾಗಿ ಭಾರತದಲ್ಲಿ ಮೊದಲನೇ ಬಾರಿಗೆ ಒಬ್ಬ ಸ್ಥಳೀಯ ಪ್ರತಿಕಾಯ ಆಧಾರಿತ ಒಂದು ಪರೀಕ್ಷಾ ಕಿಟ್ ಇದಾಗಿದೆ, ಅದರಲ್ಲೂ ಮೊದಲನೇ. ಮುಂದಿನ ಒಂದು ಟಾಪಿಕ್ ಅಂತ ಹೇಳಿದ್ರೆ, ಇತ್ತೀಚೆಗೆ GI ಟ್ಯಾಗ್ನ ಪಡೆದಿರುವಂತಹ ವಿವಿಧ ಪ್ರಾಡಕ್ಟ್ಸ್, ಉತ್ಪಾದಕಗಳು ಯಾವ್ಯಾವುದು ಅಂತ ಹೇಳಿ. GI ಟ್ಯಾಗ್ ಅಂದರೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಅಂತ ಹೇಳ್ಬಿಟ್ಟು ಆಯಾ ಒಂದು ಪ್ರದೇಶದಲ್ಲಿ ನಿರ್ದಿಷ್ಟ ಪ್ರದೇಶದಲ್ಲಿ ಬೆಳೆದಿರುವಂತಹ ಬೆಳೆಗಳಿಗೆ ಈ ಒಂದು GI ಟ್ಯಾಗ್ನ ನೀಡಲಾಗುತ್ತೆ. ಸೊ ಹಾಗಾಗಿ ಈ ವರ್ಷ ಯಾವ ಉತ್ಪನ್ನಗಳು ಪಡೆದುಕೊಂಡಿದೆ ಅಂತ ಹೇಳಿದ್ರೆ, ಬ್ಲ್ಯಾಕ್ ರೈಸ್, ಕಪ್ಪು ರೈಸ್ ಅಂತ ಹೇಳ್ಬಿಟ್ಟು ಈ ಕಪ್ಪು ಹಕ್ಕಿಗೆ GI ಟ್ಯಾಗನ್ನು ನೀಡಲಾಗಿದೆ. ಇದು ಯಾವ ಒಂದು ರಾಜ್ಯದ್ದು ಅಂದರೆ ಮಣಿಪುರ. ಅದೇ ರೀತಿ ಗೋರಖ್ಪುರ್ನ ಟೆರಾಕೋಟಾ ಈ ಆಕೃತಿಗಳಿಗೆ GI ಟ್ಯಾಗ್ನ ನೀಡಲಾಗಿದೆ. ಅದೇ ರೀತಿ ಸೊಹಾರಿ ಆರ್ಟ್ ಜಾರ್ಖಂಡ್ ರಾಜ್ಯದಲ್ಲಿ ಕಂಡುಬರುವಂತಹ ಮಹಿಳೆಯರು ಹೆಚ್ಚಾಗಿ ಮಾಡುವಂತಹ ಈ ಒಂದು ಕುಶಲ ಕಲೆಗೆ GI ಟ್ಯಾಗ್ನ ಈ ವರ್ಷ ನೀಡಲಾಗಿದೆ. ಅದೇ ರೀತಿ ಕೋವಿಲ್ಪಟ್ಟಿ ಕಡಲೈ ಮಿಟ್ಟಿ, ನಾವು ಕನ್ನಡದಲ್ಲಿ ಆರಾಮಾಗಿ ಹೇಳ್ತೀವಿ, ಇದು ಚಿಕ್ಕಿ ಅಂತ ಹೇಳಿ ಕರಿತೀವಿ. ಇದಕ್ಕೂ ಕೂಡ GI ಟ್ಯಾಗ್ ಪಡೆದುಕೊಂಡಿದೆ. ಅದೇ ರೀತಿ ಕಾಶ್ಮೀರದ ಕೇಸರಿ, ಇದು ಕೂಡ 2020ರಲ್ಲಿ GI ಟ್ಯಾಗ್ನ ಪಡೆದುಕೊಂಡಿದೆ. ಅದೇ ರೀತಿ ತೆಲಂಗಾಣ ರಾಜ್ಯದ ತೆಲಿಯಾ ರುಮಾಲ್ ಅಂತ ಹೇಳ್ಬಿಟ್ಟು ಇದು ಕೂಡ ಇತ್ತೀಚೆಗೆ 2020ರಲ್ಲಿ GI ಟ್ಯಾಗ್ನ ಪಡೆದುಕೊಂಡಿದೆ. ಮುಂದಿನ ಒಂದು ಪ್ರಮುಖ ವಿಷಯ,
ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆಗೆ ನಮ್ಮ ಕೇಂದ್ರ ಆರೋಗ್ಯ ಸಚಿವರಾದಂತಹ ಹರ್ಷವರ್ಧನ್ ರವರು ಇವರು ಈ ಒಂದು ಸಂಸ್ಥೆಯ ಕಾರ್ಯಕಾರಿ ಮಂಡಳಿಯ ಚೇರ್ಮನ್ ಆಗಿ ಆಯ್ಕೆಯಾಗಿದ್ದಾರೆ. ಸೊ ಈ ಜಪಾನ್ನ ಡಾಕ್ಟರ್ ಹಿರೋಕೋ ನಾಕಟಾನಿ ಇವರ ನಂತರ ಈ ಒಂದು WHO ಕಾರ್ಯಕಾರಿ ಮಂಡಳಿಗೆ ಚೇರ್ಮನ್ ಆಗಿ ನಮ್ಮ ಭಾರತದ ಕೇಂದ್ರ ಆರೋಗ್ಯ ಸಚಿವ ಹರ್ಷವರ್ಧನ್ ರವರು ಅಧಿಕಾರವನ್ನ ವಹಿಸಿಕೊಂಡಿದ್ದಾರೆ. ಹಾಗಾದ್ರೆ ಈ ಒಂದು WHO ಪ್ರಮುಖ ಕಾರ್ಯ, ಅದರಲ್ಲೂ ಕಾರ್ಯಕಾರಿ ಮಂಡಳಿಯ ಕಾರ್ಯ ಏನು ಅಂತ ಹೇಳಿದ್ರೆ ಆರೋಗ್ಯ ಸಮಿತಿಯ ನಿರ್ಧಾರಗಳನ್ನ ಹಾಗೂ ಯೋಜನೆಗಳನ್ನ ಕಾರ್ಯರೂಪಕ್ಕೆ ಇಳಿಸುವಂಥದ್ದು, ಅದರ ಜೊತೆಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಗೆ ಮಾರ್ಗದರ್ಶನವನ್ನ ನೀಡುವಂಥದ್ದು, ಸಲಹೆಗಳನ್ನ ನೀಡುವಂತಹ ಕಾರ್ಯವನ್ನ ಕೂಡ ಈ ಕಾರ್ಯಕಾರಿ ಮಂಡಳಿ ಮಾಡುತ್ತದೆ. ಅದರ ಜೊತೆಯಲ್ಲಿ ಈ ಒಂದು ವಿಶ್ವ ಆರೋಗ್ಯ ಸಂಘಟನೆಯು ಸಂಯುಕ್ತ ರಾಷ್ಟ್ರ ಸಂಸ್ಥೆಯ ಒಂದು ವಿಶೇಷ ಅಂದ್ರೆ UN ವಿಶ್ವಸಂಸ್ಥೆ ಅಂತ ಹೇಳಿ ಕರಿತೀವಿ. ಸೊ UN ಒಂದು ವಿಶೇಷ ವಿಭಾಗೀಯ ಸಂಸ್ಥೆ ಕೂಡ ಆಗಿದೆ. ಈ ಸಂಘಟನೆ ಅಂತಾರಾಷ್ಟ್ರೀಯ ಸಾರ್ವಜನಿಕ ಆರೋಗ್ಯದ ಕಾರ್ಯಗಳನ್ನ ಒಟ್ಟಾಗಿಸಿ ಅವುಗಳು ಸಫಲವಾಗುವಲ್ಲಿ ಪ್ರಯತ್ನ ಪಡುವಂತಹ ಒಂದು ಗುರಿಯನ್ನ ಕೂಡ ಈ ವಿಶ್ವ ಆರೋಗ್ಯ ಸಂಸ್ಥೆ ಹೊಂದಿದೆ. ಅದರಲ್ಲೂ ಸಂಯುಕ್ತ ರಾಷ್ಟ್ರ ಸಂಸ್ಥೆ ಏಪ್ರಿಲ್ 7, 1948 ಈ ಒಂದು ಸಂಘಟನೆಯನ್ನ ಸ್ಥಾಪನೆ ಮಾಡಿತು. ಇದರ ಒಂದು ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದ್ರೆ ಸ್ವಿಟ್ಜರ್ಲೆಂಡ್ನ ಜಿನೆವಾದಲ್ಲಿ ತನ್ನ ಸಂಘಟನಾ ಕೇಂದ್ರವನ್ನ ಒಳಗೊಂಡಿದೆ. ನೆಕ್ಸ್ಟ್ ಟಾಪಿಕ್ ವರ್ಲ್ಡ್ ಬ್ಯಾಂಕ್. ವರ್ಲ್ಡ್ ಬ್ಯಾಂಕ್ ಅಂತ ಹೇಳಿ ಕರಿತೀವಿ. ಈ ವರ್ಲ್ಡ್ ಬ್ಯಾಂಕ್ ಈ ಭಾರತದ COVID-19 ವಿಶೇಷ ಸಂರಕ್ಷಣಾ ಪ್ರತಿಕ್ರಿಯೆ ಕಾರ್ಯಕ್ರಮ, ಭಾರತದ COVID-19 ವಿಶೇಷ ಸಂರಕ್ಷಣಾ ಪ್ರತಿಕ್ರಿಯೆ ಕಾರ್ಯಕ್ರಮವನ್ನು ವೇಗಗೊಳಿಸಿದ್ರೆ ಚುರುಕುಗೊಳಿಸುವುದಕ್ಕೋಸ್ಕರ ವಿಶ್ವ ಬ್ಯಾಂಕ್ ಭಾರತಕ್ಕೆ $1 ಬಿಲಿಯನ್ USD ಸಹಾಯವನ್ನ ಅನುಮೋದನೆಯನ್ನು ನೀಡಿದೆ. ಸೊ ಇಲ್ಲಿ ವರ್ಲ್ಡ್ ಬ್ಯಾಂಕ್ ಅಂದ ತಕ್ಷಣ ನಾನು ಯಾಕೆ ಇಲ್ಲಿ IBRD, IDA, MIGA, IFC, ICSID ಹಾಕಿದ್ದೀನಿ ಅಂತ ಹೇಳಿದ್ರೆ ಈ 5 ಸಂಸ್ಥೆಗಳು ಸೇರಿನೇ ವರ್ಲ್ಡ್ ಬ್ಯಾಂಕ್ ಆಗಿರೋದು. ಹಾಗಾಗಿ ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಅಂತ ಹೇಳಿ ಕರಿತೀವಿ. ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಅಂತ ಹೇಳಿ ಕರಿತೀವಿ. ಮುಂದಿನ ಟಾಪಿಕ್ ಬಂದು ಅಲಿಪ್ತ ಚಳವಳಿ, NAM. ಈ ವರ್ಲ್ಡ್ ಬ್ಯಾಂಕ್ ಗ್ರೂಪ್ ನಾನು ಹೇಳಿದಾಗೆ IBRD, IDA, MIGA, IFC, ICSID ಸೊ ಇವುಗಳ ಬಗ್ಗೆ ವಿಶ್ವಸಂಸ್ಥೆಯಲ್ಲಿ ಬರುವಂತಹ ಕೆಲವೊಂದು ಪ್ರಮುಖವಾದಂತಹ ಸಂಸ್ಥೆಗಳು, IMF ಆಗಿರ್ಬೋದು. ಸೊ ಈ ರೀತಿಯಾಗಿ ಬರುವಂತಹ ಎಲ್ಲ ಸಂಸ್ಥೆಗಳ ಬಗ್ಗೆ ನಾನು ಸೆಪ್ರೇಟ್ ಆಗಿ ಒಂದು ವಿಡಿಯೋನ ನಿಮ್ಮ ಮುಂದೆ ಇಡ್ತೀನಿ ಮುಂದಿನ ಒಂದು ತರಗತಿಯಲ್ಲಿ, ಮುಂದಿನ ಎಪಿಸೋಡ್ನಲ್ಲಿ. ಸೊ ಮುಂದಿನ ಟಾಪಿಕ್ ಬಂದು ಡಿಜಿಟಲ್ ಕರೆನ್ಸಿ ಚೀನಾ ಯುಯಾನ್. ಸೊ ಇತ್ತೀಚೆಗೆ ನಮ್ಮ ಚೀನಾ ರಾಷ್ಟ್ರ ಡಿಜಿಟಲ್ ಕರೆನ್ಸಿ ಪ್ರಾರಂಭಿಸುವಂತಹ ಒಂದು ಮೊದಲ ಪ್ರಮುಖ ಆರ್ಥಿಕತೆ ಅಂತ ಹೇಳಿ ಘೋಷಣೆಯನ್ನ ಮಾಡಿದೆ. ಹಾಗಾಗಿ 4 ನಗರ ಪ್ರದೇಶಗಳಲ್ಲಿ ಈ ಒಂದು ಡಿಜಿಟಲ್ ಯುಯಾನ್ ಅನ್ನ ಪ್ರಯೋಗವನ್ನ ಮಾಡ್ತಾ ಇದೆ ಅಂತ ಹೇಳಿ ಈ ಸುದ್ದಿಯಲ್ಲಿರುವಂತಹ ಒಂದು ಪ್ರಮುಖ ಅಂಶ ಕೂಡ ಆಗಿದೆ. ಮುಂದಿನ ಟಾಪಿಕ್ ಬಂದು ಆರ್ಕಿಟಾ ಎಂ ಸ್ಯಾಟಲೈಟ್ ಅಂತ ಹೇಳಿ ಈ ಒಂದು ಆರ್ಕಿಡ್ ವಲಯದಲ್ಲಿ ಕಂಡುಬರುವಂತಹ ಒಂದು ಹವಾಮಾನ ಮತ್ತು ಪರಿಸರವನ್ನ ಮೇಲ್ವಿಚಾರಣೆ ಮಾಡುವಂತಹ ಉದ್ದೇಶದಿಂದ ರಷ್ಯಾ ತನ್ನ ಮೊದಲ ಆರ್ಕಿಟಾ ಎಂ ಉಪಗ್ರಹವನ್ನ ಉಡಾವಣೆ ಮಾಡಲಿದೆ. ಇದು ರಷ್ಯಾದ ಆರ್ಕಿಟಾ ಎಂ ರಿಮೋಟ್ ಸೆನ್ಸಿಂಗ್ ಮತ್ತು ತುರ್ತು ಸಂವಹನ ಉಪಗ್ರಹಗಳು ಭೂಮಿಯ ಧ್ರುವ ಪ್ರದೇಶಗಳಲ್ಲಿ, ನಾರ್ತ್ ಮತ್ತು ಸೌತ್ ಧ್ರುವ ಪ್ರದೇಶಗಳಲ್ಲಿ ಹವಾಮಾನ ದತ್ತಾಂಶವನ್ನ ಸಂಗ್ರಹ ಮಾಡುವಂಥದ್ದು ಮತ್ತು ಇದು ಹವಾಮಾನ ಮತ್ತು ಮುನ್ಸೂಚನೆಗಳನ್ನ ಸುಧಾರಿಸಲು ಅನುವು ಮಾಡಿಕೊಡ್ತದೆ ಮತ್ತು ಹವಾಮಾನ ಬದಲಾವಣೆಯನ್ನ ಉತ್ತಮವಾಗಿ ಅಧ್ಯಯನ ಮಾಡಲು ವಿಜ್ಞಾನಿಗಳಿಗೆ ಸಾಧ್ಯ ಮಾಡಿಕೊಡುವಂತಹ ಒಂದು ಯೋಜನೆ ಇದಾಗಿದೆ. ರಷ್ಯಾ ಜಾರಿಗೆ ಉಡಾವಣೆ ಮಾಡಿರುವಂತಹ ಆರ್ಕಿಡ್ ಎಂ ಅಂತ ಹೇಳಿ. ಮುಂದಿನ ಟಾಪಿಕ್ ಭಾರತ ಮತ್ತು ನೇಪಾಳ ನಡುವೆ ಉಂಟಾಗಿರುವಂತಹ ಇತ್ತೀಚಿನ ಕಾಲಪಾನಿ ವಿವಾದ. ಈ ಒಂದು ಕಾಲಪಾನಿ ಪ್ರದೇಶ ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ನಮ್ಮ ಭಾರತ ದೇಶದ ಉತ್ತರಾಖಂಡ ರಾಜ್ಯ ಮತ್ತು ನೇಪಾಳದ ಗಡಿ, ಅದರ ಜೊತೆಯಲ್ಲಿ ಚೀನಾ ದೇಶವು ಕೂಡ ಇಲ್ಲಿ ಕಂಡು ಬರುವಂತದ್ದು ಗಡಿ ಪ್ರದೇಶ. ಸೊ ಹಾಗಾಗಿ ಇದೊಂದು ತ್ರಿಸಂಧಿ ಅಂತಾನೆ ನಾವು ಹೇಳಿ ಕರಿಬಹುದಾಗಿದೆ. ಸೊ ಈ ಒಂದು ಕಾಲಪಾನಿ ಅನ್ನುವಂತಹ ಪ್ರದೇಶ ಇರುವುದು ಭಾರತದ ಉತ್ತರಾಖಂಡ ರಾಜ್ಯದ ಗಡಿ, ಅದೇ ರೀತಿ ನೇಪಾಳದ ಗಡಿ ಸೇರುವಂತಹ ಸಂದರ್ಭದಲ್ಲಿ. ಸೊ ಇನ್ನೊಂದು ಮೂಲೆಯಿಂದ ಚೀನಾದ ಒಂದು ತ್ರಿಕೋನ ಆದಂತಹ ಒಂದು ಭಾಗ ಕೂಡ ಇಲ್ಲಿ ಇರೋದ್ರಿಂದ ತ್ರಿಸಂಧಿ ಅಂತಾನೆ ಕರಿಬಹುದು. ಸೊ ಹಾಗಾಗಿ ಈ ಒಂದು ಲಿಪುಲೇಖ್, ಭಾರತದ ಲಿಪುಲೇಖ್ ಪ್ರದೇಶದ ಕಾಲಪಾನಿ ಈ ಪ್ರದೇಶ. ಇನ್ನೊಂದು ಅಂದ್ರೆ ಭಾರತದಲ್ಲಿರುವಂತಹ ಏನು ತ್ರಿಸಂಧಿಗಳು ನೇಪಾಳದೊಂದಿಗೆ ಹಂಚಿಕೊಂಡಿರುವಂಥದ್ದು ಒಂದು
ಇದು ಒಂದು ಯಾವುದು ಲಿಪುಲೇಖ ಇರುವಂಥದ್ದು. ಅದರ ಜೊತೆಯಲ್ಲಿ ಸಿಕ್ಕಿಂ ಹಾಗೂ ನೇಪಾಳದ ಪೂರ್ವಕ್ಕಿರುವಂತಹ ಜಿನ್ಸಂಗ್ ಗಡಿ ಪ್ರದೇಶ ಕೂಡ. ಸೊ ಓವರ್ ಆಲ್ ಆಗಿ 3 ಈ ರೀತಿಯಾದಂತಹ ಪ್ಲೇಸ್ಗಳನ್ನ ನಾವು ಕಾಣಬಹುದಾಗಿದೆ. ಸೊ ಇತ್ತೀಚಿನ ಒಂದು ದಿನದಲ್ಲಿ ನೀವು ಲಾಸ್ಟ್ ಚೀನಾ ಮತ್ತು ಭಾರತಕ್ಕೆ ಸಂಬಂಧಪಟ್ಟಂತಹ ಒಂದು ಭೂತಾನ್ ಗಡಿ ಪ್ರದೇಶದಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ವಿವಾದ ಕಂಡು ಬಂದಿತ್ತು, ಡೋಕ್ಲಾಮ್ ವಿವಾದ ಕೂಡ. ಸೊ ಅದೇ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಕಾಲಪಾನಿ ವಿವಾದ ಕೂಡ ಒಂದಾಗಿದೆ. ಸೊ ಅಂದ್ರೆ ಇದು ಏನು ಅಂತ ಹೇಳಿದ್ರೆ, ನಮ್ಮ ಭಾರತ ದೇಶ ನಮ್ಮ ಜಮ್ಮು ಕಾಶ್ಮೀರಕ್ಕೆ ನೀಡಿದಂತಹ ಒಂದು ವಿಶೇಷ ಸ್ಥಾನಮಾನವನ್ನ ರಿಮೂವ್ ಮಾಡಿದ ನಂತರ ಒಂದು ನಕ್ಷೆಯನ್ನ ಬಿಡುಗಡೆ ಮಾಡಿದೆ ಹೊಸದಾಗಿ. ಸೊ ಆ ಒಂದು ನಕ್ಷೆಯಲ್ಲಿ ನಮ್ಮ ಭಾರತ ಈ ಒಂದು ಏನಿದೆ ಲಿಪುಲೇಖ್ ಅಥವಾ ಕಾಲಪಾನಿಯನ್ನ ತನ್ನ ನಕ್ಷೆಯಲ್ಲಿ ಸೇರಿಸ್ಕೊಂಡಿದೆ ಅಂತ ಹೇಳಿ ನೇಪಾಳದ ವಾದ. ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನವೆಂಬರ್ 2ರಂದು ಹೊಸ ರಾಜಕೀಯ ನಕ್ಷೆ, ಅಂದ್ರೆ ಆಫ್ಟರ್ ಜಮ್ಮು ಕಾಶ್ಮೀರದ ಏನು ಸ್ಪೆಷಲ್ ಇದಿತ್ತು ಪ್ರಾವಿಷನ್ಸ್ ಇತ್ತು, ಅದನ್ನ ರಿಮೂವ್ ಮಾಡಿದ ನಂತರ ಭಾರತ ಒಂದು ನಕ್ಷೆಯನ್ನ ಬಿಡುಗಡೆ ಮಾಡುತ್ತೆ. ಅದರಲ್ಲಿ ಈ ಒಂದು ಪ್ರದೇಶವನ್ನ ತನ್ನದೆಂದು ತೋರಿಸಲಾಗಿದೆ ಅಂತ ನೇಪಾಳ ಆಕ್ಷೇಪಣೆಯನ್ನ ಮಾಡ್ತು. ಸೊ ಆದ್ರೆ ಭಾರತ ಯಾವುದೇ ರೀತಿಯಾದಂತಹ ಈ ರೀತಿಯ ಬದಲಾವಣೆಯನ್ನ ಮಾಡಿಲ್ಲ ಅಂತ ಹೇಳಿ ಭಾರತದ ಒಂದು ವಾದ ಆಗಿರುವಂತದ್ದು. ಇಲ್ಲಿ ಈ ಕಾಲಪಾನಿ ವಿವಾದ ಯಾಕೆ ಅಂತ ಹೇಳಿದ್ರೆ, 1816ರಲ್ಲಿ ಬ್ರಿಟಿಷ್ ಇಂಡಿಯಾ ವರ್ಸಸ್ ನೇಪಾಳ. ಸೊ ಈ ಎರಡರ ನಡುವೆ ಒಂದು ಒಪ್ಪಂದ ಆಗತ್ತೆ, ಅದೇ ಸುಗಾಲಿ ಒಪ್ಪಂದ ಅಂತೇಳಿ. ಸುಗಾಲಿ ಒಪ್ಪಂದ. ಸೊ ಈ ಒಪ್ಪಂದದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನೇಪಾಳದ ಪಶ್ಚಿಮಕ್ಕಿರುವಂತಹ ಕಾಳಿ ನದಿ ಭಾರತದೊಂದಿಗೆ ಪಶ್ಚಿಮ ಗಡಿ ಅಂತ ಹೇಳಿ ಒಪ್ಕೊಳ್ಳಾಯ್ತು. ಸೊ ಅದೇ ರೀತಿ ಆಗಿದ್ದಂತಹ ಬ್ರಿಟಿಷ್ ಅಧಿಕಾರಿಗಳು ಹಲವಾರು ಉಪನದಿಗಳನ್ನ ಗಡಿ ಅಂತ ಹೇಳಿ ಸೂಚಿಸ್ತಾರೆ, ಆದ್ರೆ ಯಾವುದು ಕೂಡ ಸ್ಪಷ್ಟ ಇವಾಗಿಲ್ಲ. ಸೊ ಆದ್ರೆ ಈ ನದಿಯ ಮೂಲ ಯಾವುದೆಂದು ಸ್ಪಷ್ಟ ಇವತ್ತಿಗೂ ಇಲ್ದಿರೋ ಕಾರಣ ನೇಪಾಳ ಕಾಲಪಾನಿ ಪ್ರದೇಶದ ಪಶ್ಚಿಮಕ್ಕಿರುವ ನದಿಯನ್ನ ಗಡಿ ಅಂತ ಹೇಳ್ತಾ ಇದ್ರೆ, ಭಾರತ ಆ ನದಿಯನ್ನ ಸೇರಿಸ್ಕೊಂಡು ಅದರ ಪೂರ್ವಕ್ಕಿರುವಂತಹ ಪರ್ವತದ ಕಡಿದಾದ ಅಂಚು ಗಡಿ ಅಂತ ಹೇಳ್ತಾ ಇದೆ. ಸೊ ಇದು ವಿವಾದಕ್ಕೆ ಮೂಲ ಆಗಿರುವಂತದ್ದು. ಸೊ ಈ ಒಂದು ಪ್ರಾಂತ್ಯದಲ್ಲಿರುವಂತಹ ಲಿಪುಲೇಖ ಪಾಸ್ ಏನಿದೆ, ಲಿಪುಲೇಖ ತಪ್ಪಲ್ನಲ್ಲಿ ಸುಮಾರು 80 ಕಿಲೋಮೀಟರ್ ಇರುವಂತಹ ಲಿಪುಲೇಖ ಪಾಸ್ ವಿವಾದದಲ್ಲಿ ಸದ್ಯದಲ್ಲಿ ಇರುವಂತಹದ್ದು. ಸೊ ಹಾಗಾಗಿ ಈ ಪ್ರೆಸೆಂಟ್ 1962ರಿಂದ ಈ ಒಂದು ಪ್ರದೇಶವನ್ನ ಯಾರು ನೋಡ್ಕೊಳ್ತಾ ಇದ್ದಾರೆ ಅಂದ್ರೆ, ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಈ ಒಂದು ಪ್ರದೇಶವನ್ನ ನೋಡ್ಕೊಳ್ತಾ ಇದ್ದಾರೆ. ಮುಂದಿನ ಟಾಪಿಕ್ ಬಂದು ಭಾರತೀಯ ನೌಕಾಪಡೆಯಿಂದ ಸಮುದ್ರ ಸೇತು ಕಾರ್ಯಾಚರಣೆ ಆರಂಭ. ಸಮುದ್ರ ಸೇತು ಏನಿದು? ಸಮುದ್ರ ಸೇತು ಅಂತ ಹೇಳಿದ್ರೆ, ಭಾರತೀಯ ನಾಗರಿಕರನ್ನ ನಾವು ಆಗ್ಲೇ ಕೂಡ ಒಂದು ಯೋಜನೆಯನ್ನ ನೋಡಿದ್ವಿ, ವಂದೇ ಭಾರತ್ ಯೋಜನೆ. ಆ ಒಂದು ವಂದೇ ಭಾರತ್ ಯೋಜನೆಯ ಮೂಲಕವಾಗಿ ಕೂಡ ಭಾರತದ ನಾಗರಿಕರನ್ನ ವಿದೇಶದಿಂದ ವಾಪಸ್ ಕರೆತರುವಂತಹ ಒಂದು ಯೋಜನೆ ಆಗಿರುತ್ತೆ. ಅದೇ ರೀತಿಯಲ್ಲಿ ಸಮುದ್ರ ಸೇತು ಯೋಜನೆ ಕೂಡ ಭಾರತದ ನಾಗರಿಕರನ್ನ ವಿದೇಶದಿಂದ ಕರೆತರುವಂತಹ ಒಂದು ರಾಷ್ಟ್ರೀಯ ಪ್ರಯತ್ನದ ಭಾಗವಾಗಿ ಈ ಒಂದು ನೌಕಾಪಡೆ ಕಾರ್ಯಾಚರಣೆಯನ್ನು ಆರಂಭಿಸಿದೆ. ಸೊ ಈ ಒಂದು ನೌಕಾಪಡೆಯ ಹಡಗುಗಳಾದಂತಹ ಜಲಾಶ್ವ ಮತ್ತು ಮಗರ್ ಪ್ರಸ್ತುತ ಮಾಲ್ಡೀವ್ಸ್ನ ಮಾಲೆ ಬಂದರಿನಿಂದ ಹೊರಟಿದ್ದು, ಪ್ರಥಮ ಹಂತದಲ್ಲಿ ಮೇ 8ರಂದು 1920ರಿಂದ ಸ್ಥಳಾಂತರ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ಮುಂದಿನ ಒಂದು ಟಾಪಿಕ್ ಬಂದು ಸುರಕ್ಷಿತ್ ದಾದಾ ದಾದಿ ಮತ್ತು ನಾನಾ ನಾನಿ ಅಭಿಯಾನ ಅಂತ ಹೇಳ್ಬಿಟ್ಟು. ಈ ಅಭಿಯಾನವನ್ನ ಜಾರಿಗೆ ತಗೊಂಡ್ಬಂದಿರುವಂತಹವ್ರು ಯಾರು ಅಂತ ಹೇಳಿದ್ರೆ, ನಮ್ಮ ನೀತಿ ಆಯೋಗ್. ಈ ನೀತಿ ಆಯೋಗ್ ಪಿರಾಮಲ್ ಫೌಂಡೇಶನ್ ಸಹಯೋಗದೊಂದಿಗೆ ಈ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಿದೆ. ನಮ್ಮ ಹಿರಿಯ ನಾಗರಿಕರಿಗೋಸ್ಕರ ಜಾರಿಗೆ ತಂದಿರುವಂತಹ ಒಂದು ಯೋಜನೆ ಆಗಿರುವಂತದ್ದು ಇದು. COVID-19 ಏನ್ ಸಾಂಕ್ರಾಮಿಕ ಈ ಒಂದು ಲಾಕ್ಡೌನ್ ಸಂದರ್ಭದಲ್ಲಿ ಹಿರಿಯ ನಾಗರಿಕರ ಒಂದು ಯೋಗಕ್ಷೇಮಕ್ಕೋಸ್ಕರವಾಗಿ ಅವರ ಒಂದು ಯೋಗಕ್ಷೇಮವನ್ನ ಖಾತ್ರಿಪಡಿಸುವಂತಹ ಒಂದು ಅವರ ಗಮನ ಹರಿಸಬೇಕಾಗಿದೆ. ಅವರ ಹಿರಿಯ ನಾಗರಿಕರ ಒಂದು ಯೋಗಕ್ಷೇಮದ ಬಗ್ಗೆ ಗಮನ ಇರಬೇಕು ಅಂತ ಹೇಳಿ ಈ ಒಂದು ಯೋಜನೆಯನ್ನ ಜಾರಿಗೆ ತಗೊಂಡ್ಬಂದಿದ್ದಾರೆ. ಈ ಅಭಿಯಾನ ಅಸ್ಸಾಂ, ಬಿಹಾರ, ಜಾರ್ಖಂಡ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ರಾಜಸ್ಥಾನ್, ಉತ್ತರ ಪ್ರದೇಶಗಳಲ್ಲಿ 25 ಮಹತ್ವಾಕಾಂಕ್ಷಿ ಜಿಲ್ಲೆಗಳಿಂದ 2.9 ಮಿಲಿಯನ್ ಹಿರಿಯ ನಾಗರಿಕರನ್ನ ತಲುಪಲಿದೆ ಅಂತ ಹೇಳಿ ಈ ಯೋಜನೆಯ ಒಂದು ಉದ್ದೇಶ ಆಗಿದೆ. ಅದೇ ರೀತಿ ಮುಂದಿನ ಒಂದು ಟಾಪಿಕ್ ಬಂದು ಒನ್ ನೇಷನ್ ಒನ್ ರೇಷನ್ ಕಾರ್ಡ್. ಇದು ಅತಿ ಹೆಚ್ಚು ಸುದ್ದಿಯಲ್ಲಿರುವಂತಹ ಒಂದು ಪ್ರಮುಖ ಪ್ರಚಲಿತ ಘಟನೆ ಆಗಿತ್ತು. ಸೊ ಅಂದ್ರೆ ಒಂದು ರಾಜ್ಯದಲ್ಲಿ ಒಂದು ಪಡಿತರ ಚೀಟಿಯನ್ನ ಪಡೆದಿರುವಂತಹ ಯಾವುದೇ ಒಬ್ಬ ನಾಗರಿಕ ಇಡೀ ದೇಶದಲ್ಲಿ ಎಲ್ಲೇ ಹೋದ್ರೂ ಕೂಡ ಅವನು ತನ್ನ ಪಡಿತರ ಒಂದು ಸಾಮಗ್ರಿಯನ್ನ ಪಡೆಯುವಂತಹ ಒಂದು ಯೋಜನೆ ಇದಾಗಿದೆ. ಸೊ ಇದನ್ನ 2020 ಜೂನ್ 30ರೊಳಗೆ ಜಾರಿಗೆ ತರಬೇಕು ಅಂತ ಹೇಳಿ ನಮ್ಮ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ
ಕೇಂದ್ರ ಸರ್ಕಾರ ಸೂಚನೆಯನ್ನ ನೀಡಿದೆ. ಸೊ ಈ ವ್ಯವಸ್ಥೆಯಡಿ ರೇಷನ್ ಕಾರ್ಡ್ ಹೊಂದಿರುವಂತಹ ಫಲಾನುಭವಿಗಳು ದೇಶದ ಯಾವುದೇ ಭಾಗದಲ್ಲಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಸಬ್ಸಿಡಿ ದರದಲ್ಲಿ ಆಹಾರ ಧಾನ್ಯಗಳನ್ನು ಖರೀದಿಸುವಂತಹ ಒಂದು ಸೌಲಭ್ಯವನ್ನ ನಮ್ಮ ಸರ್ಕಾರ ಕಲ್ಪಿಸಿಕೊಡ್ತಾ ಇದೆ. ಮುಂದಿನ ಒಂದು ಟಾಪಿಕ್ ಅಂದ್ರೆ ಗೋಲ್. ಏನಿದು ಗೋಲ್ ಪ್ರೋಗ್ರಾಮ್? ಗೋಲ್ ಪ್ರೋಗ್ರಾಮ್ ಲಾಂಚ್ಡ್ ಫಾರ್ ಟ್ರೈಬಲ್ ಯೂತ್ಸ್. ಬುಡಕಟ್ಟು ಯುವ ಜನಾಂಗಕ್ಕೆ ಯೋಜನೆಯನ್ನ ಜಾರಿಗೆ ತಗೊಂಡ್ಬಂದಿರುವಂಥದ್ದು. ಯಾರು ತಗೊಂಡು ಬಂದಿರೋದಂದ್ರೆ ಯೂನಿಯನ್ ಮಿನಿಸ್ಟರ್ ಫಾರ್ ಟ್ರೈಬಲ್ ಅಫೇರ್ಸ್ ಅರ್ಜುನ್ ಮುಂಡಾ. ಇತ್ತೀಚೆಗೆ ನಮ್ಮ ಟ್ರೈಬಲ್ ಅಫೇರ್ಸ್ನ ಮಿನಿಸ್ಟರ್ ಆದಂತಹ ಅರ್ಜುನ್ ಮುಂಡರ್ ಅವರು ಈ ಒಂದು ಯೋಜನೆಯನ್ನು ಲಾಂಚ್ ಮಾಡಿದ್ದಾರೆ. ಸೊ ದಿಸ್ ಗೋಲ್ ಪ್ರೋಗ್ರಾಮ್ ಈಸ್ ಗೋಯಿಂಗ್ ಆನ್ಲೈನ್ ಆಸ್ ಲೀಡರ್ಸ್. ದ ಪ್ರೋಗ್ರಾಮ್ ಹ್ಯಾಸ್ ಬೀನ್ ಲಾಂಚ್ಡ್ ಇನ್ ಪಾರ್ಟ್ನರ್ಶಿಪ್ ವಿತ್ ಫೇಸ್ಬುಕ್. ಈ ಒಂದು ಫೇಸ್ಬುಕ್ ರವರ ಒಂದು ಸಹಯೋಗದೊಂದಿಗೆ ಸಹಭಾಗಿತ್ವದಲ್ಲಿ ಈ ಒಂದು ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಇದನ್ನು ಪ್ರಾರಂಭ ಮಾಡಿದೆ. ಬುಡಕಟ್ಟು ಯುವಕರಿಗೆ ಡಿಜಿಟಲ್ ಮೂಲಕವಾಗಿ ಮಾರ್ಗದರ್ಶನವನ್ನು ನೀಡುವಂತಹ ಗುರಿಯನ್ನ ಹೊಂದಿದೆ. ಇದರ ಅಡಿಯಲ್ಲಿ ಸುಮಾರು 5,000 ಯುವ ಬುಡಕಟ್ಟು ಉದ್ಯಮಿಗಳಿಗೆ, ವೃತ್ತಿಪರರಿಗೆ, ಕುಶಲಕರ್ಮಿಗಳಿಗೆ ಮತ್ತು ಕಲಾವಿದರಿಗೆ ಡಿಜಿಟಲ್ ಕೌಶಲ್ಯಗಳ ಬಗ್ಗೆ ವಿವಿಧ ವಿಭಾಗಗಳ ತಜ್ಞರು ತರಬೇತಿಯನ್ನ ನೀಡಲಿದ್ದಾರೆ. ಸೊ ಹಾಗಾಗಿ ಇದು ಗೋಲ್ ಪ್ರೋಗ್ರಾಮ್ ಯಾರಿಗೆ ಸಂಬಂಧಪಟ್ಟದ್ದು ಅಂದ್ರೆ ಟ್ರೈಬಲ್ ಯೂತ್ ಜನಾಂಗಕ್ಕೆ ಸಂಬಂಧಪಟ್ಟಂತಹ ಒಂದು ಯೋಜನೆ ಆಗಿದೆ. ಮುಂದಿನ ಒಂದು ಟಾಪಿಕ್ ಬಂದ್ರೆ ಆತ್ಮನಿರ್ಭರ್. ಇತ್ತೀಚಿನ ಒಂದು ದಿನದಲ್ಲಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಆತ್ಮನಿರ್ಭರ ಭಾರತಕ್ಕೆ ಕರೆಯನ್ನ ನೀಡಿದ್ದಾರೆ. ಏನಿದು ಆತ್ಮನಿರ್ಭರ ಅಂತ ಹೇಳಿದ್ರೆ ವಿಶೇಷ ಆರ್ಥಿಕ ಪ್ಯಾಕೇಜ್ ಪ್ರಕಟಿಸಿದಂತಹ ಪ್ರಧಾನಮಂತ್ರಿ. ಇದೊಂದು ವಿಶೇಷವಾದಂತಹ ಆರ್ಥಿಕ ಪ್ಯಾಕೇಜ್ ಆಗಿದೆ. 20 ಲಕ್ಷ ಕೋಟಿ ಒಂದು ಪ್ಯಾಕೇಜ್ ಹೊಂದಿರುವಂತಹ ಒಂದು ಯೋಜನೆ, 20 ಲಕ್ಷ ಕೋಟಿ. ಸೊ ಈ ಒಂದು ಒಟ್ಟು ಪ್ಯಾಕೇಜ್ ಏನಿದೆ ಇದು ಭಾರತದ GDP 10% ಸಮನಾಗಿರುವಂಥದ್ದು. ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಭಾರತಕ್ಕೆ 5 ಸ್ತಂಭಗಳು ಆಧಾರ. ಅದ್ಯಾವ್ಯಾವುದು? ಭಾರತಕ್ಕೆ ಇರುವಂತಹದ್ದು 5 ಸ್ತಂಭಗಳು ಆಧಾರವಾಗಿದೆ. ಆ 5 ಆಧಾರ ಸ್ತಂಭಗಳು ಯಾವ್ಯಾವುದು ಅಂದ್ರೆ ಆರ್ಥಿಕತೆ, ಮೂಲ ಸೌಕರ್ಯ, ವ್ಯವಸ್ಥೆ, ಚೈತನ್ಯಶೀಲ ಜನಸಂಖ್ಯೆ ಮತ್ತು ಬೇಡಿಕೆ, ಡಿಮ್ಯಾಂಡ್. ಸೊ ಈ 5 ಭಾರತದ ಸ್ವಾವಲಂಬಿ ಭಾರತಕ್ಕೆ 5 ಆಧಾರ ಸ್ತಂಭಗಳು. ಸೊ ಈ ಒಂದೊಂದು ಟಾಪಿಕ್ ಮೇಲೆ ಇದು ತುಂಬಾ ಡೀಟೇಲ್ಸ್ ಆಗಿರೋದ್ರಿಂದ ನಾನು ಜಸ್ಟ್ ನಿಮಗೆ ಮೇನ್ ಬ್ರೀಫ್ ಆಗಿ ಹೇಳಿರೋಂಥದ್ದು 5 ಆಧಾರ ಸ್ತಂಭಗಳು. ಅದರೊಳಗಡೆ ತುಂಬಾ ಡೀಟೇಲ್ಸ್ ಇದೆ. ನೀವು ಅದನ್ನ ಜ್ಞಾನದರ್ಶನ ವೆಬ್ಸೈಟ್ಗೆ ಹೋಗಿ ನಮ್ಮದೇ ಆದಂತಹ ಮ್ಯಾಗ್ಝಿನಲ್ಲೂ ಕೂಡ ಅವೈಲಬಲ್ ಇದೆ. ಅದನ್ನ ಡೀಟೇಲ್ ಆಗಿ ಒಂದ್ಸಲ ಓದ್ಕೊಳ್ಳಿ, ಎಲ್ಲಾದ್ರೂ ಓದ್ಕೊಳ್ಳಿ. ಒಟ್ಟಿನಲ್ಲಿ ಅದನ್ನ ಡೀಟೇಲ್ ಆಗಿ ಒಂದ್ಸಲ ಎಲ್ಲರೂ ಓದಿ ಅಂತ ಹೇಳ್ತೀನಿ. ಮುಂದಿನ ಒಂದು ಟಾಪಿಕ್ ಬಂದು ಅನುರಾಧ ಬಾಸಿನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್. ಈ ಪ್ರಕರಣ ಸೊ ಏನಕ್ಕೆ ಸಂಬಂಧಪಟ್ಟಿರೋದು ಅಂತ ಹೇಳಿದ್ರೆ ಭಾಷಣ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಯಾವುದೇ ವೃತ್ತಿಯನ್ನು ಅಭ್ಯಾಸ ಮಾಡುವಂತಹ ಅಥವಾ ಯಾವುದೇ ವ್ಯಾಪಾರ ವ್ಯವಹಾರ ಅಥವಾ ಉದ್ಯೋಗವನ್ನ ಇಂಟರ್ನೆಟ್ ಮಾಧ್ಯಮದಲ್ಲಿ ನಡೆಸುವ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಕರಣ ಇದಾಗಿರುವಂಥದ್ದು. ಅಂದ್ರೆ ಭಾರತದಲ್ಲಿ ಮೂಲಭೂತ ಹಕ್ಕುಗಳು ಎಷ್ಟಿದೆ? 6 ಇದೆ. ಅದರಲ್ಲಿ ಈ ಸ್ವಾತಂತ್ರ್ಯದ ಹಕ್ಕು ಕೂಡ ಮೊದಲನೇ ಹಕ್ಕು ಸಮಾನತೆಯ ಹಕ್ಕು, ಅದೇ ರೀತಿ ಸ್ವಾತಂತ್ರ್ಯದ ಹಕ್ಕು ಎರಡನೇ ಹಕ್ಕಾಗಿ ಸ್ವಾತಂತ್ರ್ಯದ ಹಕ್ಕು ಬರುತ್ತೆ. ಈ ಒಂದು ಸ್ವಾತಂತ್ರ್ಯದ ಹಕ್ಕಲ್ಲಿ 19ನೇ ವಿಧಿಯಲ್ಲಿ ಒಳಗಡೆ ಬರುವಂತಹ ಟಾಪಿಕ್ಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಿರುವಂತಹದ್ದು. ಸೊ ಹಾಗಾಗಿ ಈ ಒಂದು 19ನೇ ಅಡಿಯಲ್ಲಿ ಸಾಂವಿಧಾನಿಕ ರಕ್ಷಣೆಯನ್ನ ಹೊಂದಿದೆ ಅಂತ ಹೇಳ್ಬಿಟ್ಟು ನ್ಯಾಯಾಲಯ ಇತ್ತೀಚೆಗೆ ಈ ಒಂದು ಪ್ರಕರಣದಲ್ಲಿ ಘೋಷಣೆಯನ್ನ ಮಾಡಿರುವಂಥದ್ದು. ಮುಂದಿನ ಟಾಪಿಕ್ ಬಂದು ಡಿಜಿಟಲ್ ಸೇವಾ. ಯಾರು ಕೊಡ್ತಾರೆ? ಕಾಮನ್ ಸರ್ವಿಸ್ ಸೆಂಟರ್ಸ್, CSC, ಕಾಮನ್ ಸರ್ವಿಸಸ್ ಸೆಂಟರ್ ಅಂತ ಹೇಳ್ಬಿಟ್ಟು ಇದು ಗ್ರಾಮೀಣ ಪ್ರದೇಶಗಳಲ್ಲಿ ಲಾಕ್ಡೌನ್ ನಡುವೆ ಅಗತ್ಯ ವಸ್ತುಗಳ ಒಂದು ಪೂರೈಕೆ. ಯಾಕೆಂದ್ರೆ ಈ ಲಾಕ್ಡೌನ್ ಆದಂತಹ ಸಂದರ್ಭದಲ್ಲಿ ಟ್ರಾನ್ಸ್ಪೋರ್ಟೇಷನ್ ಇರೋದಿಲ್ಲ, ಅಗತ್ಯವಾದ ಮೂಲಭೂತ ವಸ್ತುಗಳು ಪ್ರತಿಯೊಂದು ಹಳ್ಳಿಗೂ ತಲುಪಿಸೋದು ತುಂಬಾ ಕಷ್ಟ. ಸೊ ಹಾಗಾಗಿ ಅದರ ಒಂದು ವಸ್ತುಗಳ ಒಂದು ಮುಕ್ತ ಅರಿವು ಖಾತ್ರಿಪಡಿಸೋದಕ್ಕೋಸ್ಕರ ಸರ್ಕಾರ ಸುಮಾರು 2,000 ಸಾಮಾನ್ಯ ಸೇವಾ ಕೇಂದ್ರ ಕಾಮನ್ ಸರ್ವಿಸಸ್ ಸೆಂಟರ್ನ ಜೊತೆ ಕೆಲಸ ಮಾಡೋದಕ್ಕೆ ತೀರ್ಮಾನ ಮಾಡಿರುವಂಥದ್ದು. ಸೊ ದೇಶಾದ್ಯಂತ 3.8 ಲಕ್ಷಕ್ಕೂ ಅಧಿಕ ಸಾಮಾನ್ಯ ಸೇವಾ ಕೇಂದ್ರಗಳಿದ್ದು ಸುಮಾರು 60 ಕೋಟಿ ಜನರನ್ನ ಇದು ತಲುಪುವಂತಹ ಒಂದು ಯೋಜನೆ ಆಗಿದೆ. ಗೋಪಾಲಕೃಷ್ಣ ಗೋಖಲೆ ಅವರು 1866 ಮೇ 9ರಂದು ಜನಿಸ್ತಾರೆ. ಅದೇ ರೀತಿ 1915 ಫೆಬ್ರವರಿ 19ರಂದು ಮರಣವನ್ನಾಪ್ತಾರೆ. ಈ ಗೋಪಾಲಕೃಷ್ಣ ಗೋಖಲೆ ಅವರು ಗಾಂಧೀಜಿಯವರ ರಾಜಕೀಯ ಗುರುಗಳಾಗಿದ್ರು. ಅದೇ ರೀತಿ 1905ರಲ್ಲಿ ಬಂಗಾಳದ ವಿಭಜನೆ ಆಗ್ತದೆ. ಈ ಒಂದು ಸಂದರ್ಭದಲ್ಲಿ INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷತೆಯನ್ನು
ವಹಿಸ್ಕೊಂಡಿದ್ದಂಥವರು ಈ ಗೋಪಾಲಕೃಷ್ಣ ಗೋಖಲೆಯವರು. ಅದೇ ರೀತಿ ನಮ್ಮ ಭಾರತದ ಒಂದು ಸ್ವತಂತ್ರ ಹೋರಾಟ ಚಳುವಳಿಯಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದವರು ಈ ಗೋಪಾಲಕೃಷ್ಣ ಗೋಖಲೆಯವರಾಗಿದ್ದರು. ಅದೇ ರೀತಿ ಇವರ ಇನ್ನೊಂದು ಪ್ರಮುಖವಾದಂತಹ ಟಾಪಿಕ್ ಅಂತ ಹೇಳಿದ್ರೆ ಅಥವಾ ವಿಷಯ ಅಂತ ಹೇಳಿದ್ರೆ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ. ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯನ್ನು ಸ್ಥಾಪನೆ ಮಾಡಿದವರು ಯಾರು ಅಂತ ಹೇಳಿದ್ರೆ ಗೋಪಾಲಕೃಷ್ಣ ಗೋಖಲೆಯವರು. ಇವರ ಒಂದು ರಾಜಕೀಯ ಗುರು ಯಾರಾಗಿದ್ರು ಅಂತ ಹೇಳಿದ್ರೆ ರಾನಡೆ, MG ರಾನಡೆ. ರಾನಡೆಯವರ ಒಂದು ಶಿಷ್ಯ ಗೋಪಾಲಕೃಷ್ಣ ಗೋಖಲೆ ಆಗಿದ್ರು. ಗೋಖಲೆಯವರ ಶಿಷ್ಯ ಬಂದು ನಮ್ಮ ಗಾಂಧೀಜಿಯವರು. ಸೊ ಇಲ್ಲಿ ಭಾರತದ ಸ್ವತಂತ್ರ ಹೋರಾಟ ಚಳುವಳಿಗೆ ಈ ಮೂವರ ಪಾತ್ರ ಅತಿ ಪ್ರಮುಖವಾಗಿರುವಂಥದ್ದು. ಮುಂದಿನದು ರಾಜಾ ರಾಮ್ ಮೋಹನ್ ರಾಯ್. ಇವರು ಕೂಡ ಮೇ ತಿಂಗಳಲ್ಲಿ ಜನಿಸಿದಂತಹ ವ್ಯಕ್ತಿ. 1772ರಲ್ಲಿ ಜನನವನ್ನು ಪಡಿತಾರೆ. 1833ರಲ್ಲಿ ಮರಣವನ್ನು ಆಗ್ತಾರೆ. ಇವರನ್ನ ಮೇಕರ್ ಆಫ್ ಮಾಡರ್ನ್ ಇಂಡಿಯಾ, ಆಧುನಿಕ ಭಾರತದ ನಿರ್ಮಾಪಕ ಅಥವಾ ಭಾರತದ ಪುನರುಜ್ಜೀವನದ ಪಿತಾಮಹ ಅಂತ ಹೇಳಿ ಕರಿತೀವಿ ರಾಜಾ ರಾಮ್ ಮೋಹನ್ ರಾಯ್ರವರನ್ನ. ಇವರು ಕೂಡ ಸಾಮಾಜಿಕ ಸುಧಾರಣೆಯನ್ನ ಭಾರತದಲ್ಲಿ ತರುವಂತಹ ಒಂದು ಏನು ಸಂದರ್ಭ ಇತ್ತು, ಆ ಒಂದು ಸಂದರ್ಭದಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನ ರಾಜಾ ರಾಮ್ ಮೋಹನ್ ರಾಯ್ ಅವರು ಮೊದಲನೇ ಬಾರಿಗೆ ಅದರ ಒಂದು ನಾಯಕತ್ವವನ್ನು ವಹಿಸಿಕೊಂಡು ಬಾಲ್ಯ ವಿವಾಹ ಇರ್ಬೋದು, ಸತಿ ಪದ್ಧತಿ ಇರ್ಬೋದು, ವಿಧವಾ ವಿವಾಹವನ್ನು ಮಾಡೋದಿರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲೂ ಸುಧಾರಣೆಗಳನ್ನು ತರ್ತಾ ಹೋಗ್ತಾರೆ. ಹಾಗಾಗಿ ಮೊದಲನೇ ಬಾರಿಗೆ 1814ರಲ್ಲಿ ತಮ್ಮ ಸ್ನೇಹಿತರನ್ನ ಒಟ್ಟುಗೂಡಿಸ್ಕೊಂಡು ಆತ್ಮೀಯ ಸಭಾ ಅಂತ ಹೇಳಿ ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡ್ತಾರೆ ಪಶ್ಚಿಮ ಬಂಗಾಳದಲ್ಲಿ. 1828ರಲ್ಲಿ ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಇವರ ಮರಣದ ನಂತರ ಇದು ಕೂಡ ಡಿವೈಡ್ ಆಗ್ತದೆ. ಅದೇ ರೀತಿ 1829ರಲ್ಲಿ ಸತಿ ಪದ್ಧತಿ ನಿಷೇಧವನ್ನು ಮಾಡಲಾಗುತ್ತೆ. ಈ ಒಂದು ಕಾನೂನನ್ನು ಜಾರಿಗೆ ತಗೊಂಡು ಬರಲಾಗುತ್ತೆ. ಆಗಿದ್ದಂತಹ ವೈಸರ ಬಂದು ವಿಲಿಯಂ ಬೆಂಟಿಂಗ್. ಸೊ ಹಾಗಾಗಿ ಇವರು ಬರೆದಂತಹ ಒಂದು ಪತ್ರಿಕೆ ಸಂವಾದ ಕೌಮುದಿ, ಬಂಗಾಳಿ ಭಾಷೆಯಲ್ಲಿ ಬರೆದಂಥದ್ದು. ಇದನ್ನ ಬ್ರಹ್ಮ ಸಮಾಜದ ಬೈಬಲ್ ಅಂತಾನೆ ಕರೀತಾರೆ. ಅದರ ಜೊತೆಯಲ್ಲಿ 1822ರಲ್ಲಿ ಮೀರತ್ ಉಲ್ ಅಕ್ಬರ್ ಹೆಸರಿನ ಪರ್ಷಿಯನ್ ಜನರಲ್ನ ಕೂಡ ಇವರು ಪ್ರಕಟವನ್ನ ಮಾಡ್ತಾರೆ. ಹಾಗಾಗಿ ಈ ಒಂದು ರಾಜ ಈ ಬಿರುದನ್ನು ಪಡ್ಕೊಳ್ಳೋದು ಯಾರಿಂದ ಅಂದರೆ 2ನೇ ಅಕ್ಬರ್. ಮೊಘಲ್ನ ಸಾಮ್ರಾಜ್ಯದಲ್ಲಿ ಆಗ ಆಳ್ವಿಕೆ ಮಾಡ್ತಿದ್ದಂಥವ್ರು ಈ 2ನೇ ಅಕ್ಬರ್. ಇವರು 1830ರಲ್ಲಿ ರಾಜಾ ರಾಮ್ ಮೋಹನ್ ರಾಯ್ ಅವರು ಇಂಗ್ಲೆಂಡ್ಗೆ ತೆರಳುತ್ತಾರೆ. ಇಂಗ್ಲೆಂಡ್ಗೆ ಮೊಘಲ್ ಸಾಮ್ರಾಜ್ಯದ ರಾಯಭಾರಿಯಾಗಿ ತೆರಳಿದ ಕಾರಣ ಇವರಿಗೆ ರಾಜಾ ರಾಮ್ ಮೋಹನ್ ರಾಯ್ ರವರಿಗೆ 2ನೇ ಅಕ್ಬರ್ ಅವರು ರಾಜ ಅಂತೇಳಿ ಬಿರುದನ್ನು ನೀಡಲಾಗತ್ತೆ. ವಿದ್ಯಾರ್ಥಿಗಳೇ, ಇವತ್ತಿಗೆ ನಾನು ಮೇ ತಿಂಗಳಲ್ಲಿ ನಡೆದಿರುವಂತಹ ಪ್ರಚಲಿತ ಘಟನೆಗಳ ಬಗ್ಗೆ ಮಾತನಾಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರ.